ಅತಿಯಾದ ಅಹಂಕಾರ ಇರೋ ಸ್ಟುಪಿಡ್ ಸೂಪರ್ ಸ್ಟಾರ್ ಕಡಿಟ್ ನಮ್ಮ ಅವ್ನ್ ಚೇಂಜ್ ಮಾಡಿ ಅಂತ ಹೇಳಿ ಏನಾದ್ರು ಆಗತ್ತಾ? ಹಿಂಗಾಗಿಲ್ಲ ಅನ್ನೋದು ಪ್ರಾಬ್ಲಮ್. ಏನ್ ನಿಮ್ ಪ್ರಾಬ್ಲಮ್? ಅದನ್ನ ತೋರ್ಪಡಿಕೆಗೆ ನಾನು ಇಟ್ಕೊಳ್ಳಲ್ಲ. ಕೋಮುವಾದಿ ಏನ್ ಶುರು ಮಾಡ್ತಾರೆ, ಡಮ್ಮಿ ಸೆಕ್ಯುಲರ್ ಅನ್ಕೊಂಡು ಇನ್ನೊಂದಷ್ಟು ಜನ ಶುರು ಮಾಡ್ತಾರೆ. ಸಾಕ್ಷಾತ್ ಮಹಾತ್ಮ ಗಾಂಧಿ ಇವತ್ತು ಎಲೆಕ್ಷನ್ ಇಟ್ಕೊಂಡು 20 ಕೋಟಿ ಬೇಕು. ಇಂದಿರಾ ಗಾಂಧಿನ ಹೊಗಳಿದ್ದು ನಾವು ನೋಡಿದೀವಿ. ಮೋಸ್ಟ್ ಇಂಪಾರ್ಟೆಂಟ್ ಅವೆರಡು ಆಗ್ಬೋದು. ಯಾವಾಗ ಸರ್ ಡಿಸ್ಚಾರ್ಜ್ ಸರ್ ನಮ್ಮ ಸಿನಿಮಾ ನೋಡ್ಬೇಕಾಯ್ತು ಅದಕ್ಕೆ ಕರೆಯಮ್ಮ ಅಂತ ನಾವೇನ್ ಮಾಡ್ತೀವಿ 25, 30, 35 ಆಗಿರೋ ರೀಲ್ಸ್ ನೋಡ್ಕೊಂಡು ಕೂತಿರ್ತೇವೆ. ಪೆಂಗ್ ಮಾಡಿರ್ತಾರೆ ಹಿಂಗೆ ನೋಡ್ಕೊಂಡು. ಬಿಗ್ ಬಾಸ್ ಬಗ್ಗೆ ಎಲ್ಲ ಮಾತಾಡಿದ್ವಿ. ಅಂದ್ರೆ ಆ ಲಾರ್ಡ್ ಪ್ರಥಮ್ ಅನ್ನೋ ಕ್ಯಾರೆಕ್ಟರ್ ಆಗಿರ್ಬೋದು ಅಥವಾ ಇವ್ರು ಗೆದ್ದಂತ ಸೀಸನ್ ಆಗಿರ್ಬೋದು ಅಂಡ್ ಆಗಿದ್ದಂತ ಬಿಗ್ ಬಾಸ್ ಈಗ ಆಗಿರೋ ಬಿಗ್ ಬಾಸ್ ಎಲ್ಲ ಬಗ್ಗೆ ಮಾತಾಡಿದ್ವಿ. ಸೊ ಅಲ್ಲಿಂದ ಸೀದಾ ಆಚೆ ಬಂದು ಒಂದೊಳ್ಳೆ ಮೂವಿನಲ್ಲಿ ಕಾಣಿಸ್ಕೊಂಡ್ರಿ ನಟ ಭಯಂಕರ ಅಂತ. ಅದು ಯಾವ ಕಾನ್ಫಿಡೆನ್ಸ್ ಮೇಲೆ? ದೋ ನಿಮ್ಗೆ ಆಕ್ಟಿಂಗ್ ಅಷ್ಟು ಗೊತ್ತಿಲ್ಲ ಆ ಪಾಯಿಂಟಲ್ಲಿ ಅಂತ ಅನ್ಕೊಳ್ಳೋಣ. ನಟ ಭಯಂಕರ ಅಂತ ಟೈಟಲ್ ಇಡೋ ಅಷ್ಟು ಕಾನ್ಫಿಡೆನ್ಸ್ ಯಾರು ಕೊಟ್ಟರು, ಎಲ್ಲಿಂದ ಬಂತು? ಹಾ, ಆ ಟೈಟ್ಲ್ ಇದ್ದಿದ್ದೇ ಹಾಗೆ. ಅದೇನ್ ಗೊತ್ತಾ, ಒಬ್ಬ ಅತಿಯಾದ ಅಹಂಕಾರ ಇರೋ ಸ್ಟುಪಿಡ್ ಸೂಪರ್ ಸ್ಟಾರ್ ಮತ್ತೆ ಕುರುಡಿ ದೇವದ ಮಧ್ಯೆ ನಡೆಯಕತ್ತೆ. ಅರ್ಥ ಆಯ್ತಾ? ಅತಿಯಾದ ಭ್ರಮೆಲಿರೋ ಒಬ್ಬ ಸೂಪರ್ ಸ್ಟಾರ್. ನಾನೇ ದೇವರು ಅನ್ನೋ ಭ್ರಮೆಲಿರ್ತಾನೆ. ಅಲ್ಲಿ ಹೆಂಗೇನೋ ಒಂದು ಸೀನ್ ಇದೆ ಅಲ್ಲಿ, ಸರ್ ನಿಮ್ಮಮ್ಮ ಸತ್ತೋಗೋರು ಅಳ್ಬೇಕು ಅಂತ ಹೇಳ್ತಾನೆ. ಅಲ್ಲೇನಂದ್ರೆ ಸೊ ಹೀರೋ ಬಂದಾಗ ಒಂದು 20 ಕ್ಯಾಮ್ರಾ ಇರ್ತದೆ ಮುಖದ ಮುಂದೆ. ಒಂದು ಶಾರ್ಟ್ ಹೇಳ್ತೀನಿ ನಿಮ್ಗೆ ಅರ್ಥ ಆಗುತ್ತೆ. ಸರಿ ಸರ್ ಸರಿ ಐ ಆಮ್ ರೆಡಿ ರೆಡಿ ರೆಡಿರಾ ಅಂತ ಹೇಳಿದ್ರೆ, ಸರ್ ಇಲ್ಲಿ ನಿಮ್ಮಮ್ಮ ಸತ್ತೋಗೋರು ಅಳಬೇಕು ಅಂದಾಗ, ಓಕೆ ಅಮ್ಮ ಹೋಗ್ಬಿಡ್ ಬಾ ಒಳ್ಳೇದಾಗ್ಲಿ, ನಿನ್ನ ಆತ್ಮಕ್ಕೆ ಶಾಂತಿ ಸಿಗ್ಲಿ. ಸಾರ್ ನಿಮ್ಮಮ್ಮ ಸತ್ತೋಗೋರು ಅಳಬೇಕು, ನಾನು ಅಳಲ್ಲ, ಫ್ಯಾನ್ಸ್ ನೊಂದ್ಕೋತಾರೆ ಅಳಲ್ಲ. ಸರ್ ನಿಮ್ಮಮ್ಮ ಅಯ್ಯೋ ನಿಮ್ಮಮ್ಮ ಸರ್ ಅಂದಾಗ ನಮ್ಮಮ್ಮ ನಿಂಗೆ ನೋಡ್ಬಿಟ್ಟು ಕಡಿಟ್ ನಮ್ಮ ಅವ್ನ್ ಚೇಂಜ್ ಮಾಡಿ ಅಂತ ಹೇಳ್ತೀನಿ. ಯಾಕೆ ಸರ್ ನಮ್ಮವ್ವ ಕರ್ಗವ್ರೆ ನಾನು ಬೆಳಗಿದ್ದೀನಿ, ಲಾಜಿಕಲಿ ಮ್ಯಾಚ್ ಆಗಲ್ಲ, ನಮ್ಮ ಅವ್ನ್ ಚೇಂಜ್ ಮಾಡಿ. ಸೊ ಈ ತರ ಮೆಂಟಾಲಿಟಿ ಇರೋನು, ಸೊ ಇಂಥ ಮನುಷ್ಯ ಇಷ್ಟ ಅಹಂಕಾರ ಇರೋನು ದೆವ್ವಕ್ಕೆ ಹೆಲ್ಪ್ ಮಾಡ್ತಾನೆ. ಸೊ ಅದಕ್ಕೋಸ್ಕರ ಟೈಟ್ಲ್ ಹಂಗಿಟ್ಟಿರೋದು. ನಾನು ಏನ್ ಅನ್ಕೊಂಡೆ ಅಂದ್ರೆ ಪ್ರಥಮ್ ಅವ್ರನ್ನ ನೋಡ್ಬಿಟ್ಟು ಡೈರೆಕ್ಟರ್ ಹೋಗಿಲ್ಲ, ಕರೆಕ್ಟ್ ಆಗಿದೆ ನಟ ಭಯಂಕರ ಅಂತ ಇಟ್ಬಿಡೋಣ. ನಟ ಭಯಂಕರ ಯಾವತ್ತಿಗೂ ವಜ್ರಮುನಿ, ತುಗದೀಪ್ ಶ್ರೀನಿವಾಸ್, ಸುಧೀರ್ ಅವರು, ಧೀರೇಂದ್ರ ಗೋಪಾಲ್ ಅವರು, ಇವ್ರು ನಿಜವಾದ ನಟ ಭಯಂಕರ. ಸುಂದರ್ ಕೃಷ್ಣ ಅರಸ್ ಅವರು, ದಿನೇಶ್ ಅವರು, ಇವ್ರು ನಟ ಭಯಂಕರ. ನಾನು ಬರೀ ನೋಡಿ ಟೈಟ್ಲ್ ಕಾರ್ಡ್ ಎಲ್ಲ ಹಾಕಿದ್ದೀನಿ. ಎಷ್ಟೋ ಜನ ಅನ್ಕೊಂಡ್ರು ಕನ್ನಡ ಚಿತ್ರರಂಗ ಶ್ರೀಮಂತಗೊಳಿಸಿದ ನೀವು ನಿಜವಾದ ನಟ ಭಯಂಕರು. ಹೀರೋ ಕೈಲಿ ಮುಖ ಮುಸುಡಿ ಕಿತ್ತೋಗಂಗ್ ಏಟ್ ತಿನ್ನೋದ್ರ ಜೊತೆಗೆ ಕನ್ನಡ ಚಿತ್ರರಂಗ ಶ್ರೀಮಂತಗೊಳಿಸಿದ ನೀವು ನಿಜವಾದ ನಟ ಭಯಂಕರು ಅಂತ ಹಾಕಿದ್ದೀನಿ. ಬರೀ ನಿಮ್ ಟೈಟಲ್ ನಾನು ಇಟ್ಕೊಂಡಿದ್ದೀನಿ, ಹಾರೈಸಿ ಅಂತ ಹಾಕಿದ್ದೀನಿ. ಜನ ಅದ ಹೆಂಗೋ ತಗೊಂಡ್ರು, ನಾನು ಏನ್ ಮಾಡ್ಲಿ ಹೇಳಿ. ನಟ ಭಯಂಕರ ಮಾಡಿದ್ರಿ, ಅದ್ಯಾಕೆ ಸೀದಾ ಫಸ್ಟ್ ನೈಟ್ ದೆವ್ವ ಅಂತ ಮಾಡ್ಬಿಟ್ರಿ ಅಂತ? ದೆವ್ವ ಅಂತ ಅಲ್ಲ, ಅದು ನಂಗೆ ಆ ಫಿಲಂ ಹೆಸರೇ ಲಾಜಿಕಲಿ ಅರ್ಥ ಆಗಿಲ್ಲ ನಂಗೆ. ಫಸ್ಟ್ ನೈಟ್ ದೆವ್ವ, ಫಸ್ಟ್ ನೈಟ್ ವಿತ್ ದೆವ್ವ, ಫಸ್ಟ್ ನೈಟ್ ವಿತ್ ದೆವ್ವ. ಸೀರಿಯಸ್ ಆಗಿ ಫಸ್ಟ್ ಸೀನ್ ಅಲ್ಲಿ ತಾಳಿ ಕಟ್ತೀನಿ, ಮದುವೆ ಆದ ನೆಕ್ಸ್ಟ್ ಸೆಕೆಂಡ್ ಗೊತ್ತಾಗ್ತಾ ನನ್ನ ಹೆಂಡತಿ ದೆವ್ವ ಅಂತ. ಅದಕ್ಕೆ ಹನಿಮೂನ್ ಆಗುತ್ತೋ ಇಲ್ವೋ ಅನ್ನೋದೇ ಕತೆ ಅಷ್ಟೇ, ಇನ್ನೇನಿಲ್ಲ. ಫಸ್ಟ್ ನೈಟ್ ಹನಿಮೂನ್ ಆಗುತ್ತೋ ಇಲ್ವೋ ಅನ್ನೋದೇ ಕತೆ. ಆಯ್ತಾ? ಅದ್ರ ಸಿನಿಮಾ ನೋಡಿದವ್ರಿಗೆ ಗೊತ್ತಿರುತ್ತೆ. ಖಂಡಿತ ನೋಡಿದವ್ರಿಗೆ OTT ಮುಂದಿನ ವಾರದಲ್ಲಿ ಬರ್ತಾ ಇದೆ. ಹಂಗಾಗೇನೆ OTT ನಲ್ಲಿ ನಾವು ನೋಡ್ಬೇಕು. ಅಲ್ಲ ಏನಾದ್ರು ಆಗತ್ತಾ? ನೋಡಿ ನೀವು ನೋಡಿ, ನಿಮ್ಗೆ ಯಾಕೆ ಬೇರೆಯವ್ರ ಫಸ್ಟ್ ನೈಟ್ ಬಗ್ಗೆ ಅಷ್ಟೊಂದು ಇಷ್ಟ? ನಿಮ್ಗೆ ಅಷ್ಟ ಅಗತ್ಯ ಇದ್ರೆ ನೀವು ಹೋಗಿ ಮಾಡ್ತೀವಿ, ದೆವ್ವ ಜೊತೆ ನಿಮ್ಗೆ ಅಷ್ಟ ಅಗತ್ಯ ಇದ್ರೆ ಅರ್ಜೆನ್ಸಿ ಇದ್ರೆ ನೀವು ಹೋಗಿ ಮಾಡ್ತೀವಿ. ನಿಮಗೆ ಬೇರೆಯವ್ರದ್ದು ಆಗುತ್ತಾ ಆಯ್ತಾ? ಯಾಕೆ ಜೀವನದಲ್ಲಿ ಅದನ್ನ ಬಿಡಿ, ಫಸ್ಟ್ ನಿಮ್ದು ನೀವು ನೋಡ್ಕೊಳ್ಳಿ. ಬೇರೆಯವರು ನಿಮ್ಮನ್ನ ಬಗ್ಗೆ ಎಲ್ಲದ್ರ ಬಗ್ಗೆನೂ ಕ್ಯೂರಿಯಸ್ ಇರ್ಬೇಕು ಸರ್, ಎಲ್ಲ ಸಬ್ಜೆಕ್ಟ್ ಬಗ್ಗೆನೂ ಕ್ಯೂರಿಯಸ್ ಆಗಿರ್ಬೇಕು. ಏನ್ ತಪ್ಪೇನಿಲ್ಲ ಅಲ್ವಾ ಸರ್? ಅಲ್ಲ, ಈಗ ಪ್ರಥಮ್ ಅವರು ದೆವ್ವ ಜೊತೆ ಈಗ ಫಸ್ಟ್ ನೈಟ್ ಅಂತ ಅಂದ್ರೆ ಪ್ರಥಮ್ ಅಂತಲ್ಲ, ಬಟ್ ಆ ಪ್ರಥಮ್ ಮಾಡಿರೋ ಕ್ಯಾರೆಕ್ಟರ್ ಅದಕ್ಕೆ ಕೇಳಿದ್ದು. ಏನ್ ದೆವ್ವ ಜೊತೆ ಫಸ್ಟ್ ನೈಟ್ ಪ್ರಾಬ್ಲಮ್ ಅಥವಾ ನಿಮ್ಗೆ ಗೊತ್ತಾಗಂಗಾಗಿಲ್ವ ಅಥವಾ ನಿಮ್ಗೆ ಆಗಿಲ್ಲ ಅನ್ನೋ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ನಿಮ್ಗಾಗ್ಬೇಕು ಅಂತ ಪ್ರಾಬ್ಲಮ್ ಅಥವಾ ನಿಮ್ ಜೊತೆ ಆಗಿಲ್ಲ ಅಂತ ಪ್ರಾಬ್ಲಮ್? ದೆವ್ವ ಜೊತೆ ಆಯ್ತಾ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಏನು ಪ್ರಾಬ್ಲಮ್ ಇಲ್ಲ, ನಾನು OTT ನಲ್ಲೇ ನೋಡ್ತೇನೆ. ಸುಮ್ನಿದ್ ಕಡಿ ಮತ್ತೆ ಸುಮ್ನಿರಿ. ಆಯ್ತು, ಕಮಿಂಗ್ ನೆಕ್ಸ್ಟ್, ನೋ ಕೊಕೈನ್. ಅದು ಒಂದು ಚೆನ್ನಾಗಿದೆ, ಮಹಾಭಾರತನ ಇನ್ಸ್ಪಿರೇಷನ್ ತಗೊಂಡು ಮಾಡ್ತಾ ಇರೋದು. ಜೋರ ಚಪ್ಪಾಳೆ. ಇಷ್ಟೊತ್ತು ಮಾತಾಡಿರೋದ್ರಲ್ಲಿ ವೆರಿ ಶಾರ್ಟೆಸ್ಟ್ ಆನ್ಸರ್ ಫ್ರಮ್ ಪ್ರಥಮ್ ಸರ್ ಅಂದ್ರೆ ಇದೆ. ಕೃಷ್ಣ ಅಸ್ತ್ರ ಇಟ್ಕೊಳ್ದೇನೆ ಕೌರವನ್ ಹೆಂಗ್ ನಾಶ ಮಾಡಿದ್ರು ನೋಡಿ. ಕೃಷ್ಣ ದೇವ್ರು, ಹಿಂಗಂದ್ರೆ ಒಂದ್ ಸೆಕೆಂಡ್ ಕೌರವರೆಲ್ಲ ಸತ್ತೋಗೋರು. ಸುದರ್ಶನ ಚಕ್ರ ಬಿಟ್ಟಿದ್ರೆ ಎಲ್ಲ ಸತ್ತೋಗೋರು. 18 ಅಕ್ಷೋಹಿಣಿ ಸೈನ್ಯ ನಿರ್ನಾಮ ಆಗೋದು. ನಾರಾಯಣಿ ಸೈನ್ಯ ಸಹಿತ ಯಾವುದೇ ಇರ್ಲಿ, ಯಾವ್ದ್ರ ಅಗತ್ಯನೂ ಇರ್ತಿರ್ಲಿಲ್ಲ. ಆದ್ರೆ ಯಾವುದೇ ಅಸ್ತ್ರ ಇಲ್ಲದೆ ಕೌರವ ನಾಶ ಮಾಡಿದ್ರು. ಹಾಗೇನೆ ಇಲ್ಲಿ ಕಮಿಷನರು ಯೂನಿಫಾರ್ಮ್ ಹಾಕೊಂಡು ಏನ್ ಮಾಡ್ಬೋದು, ಯೂನಿಫಾರ್ಮ್ ಇಲ್ಲೇ ಮಾಡ್ಸಿರ್ತಾರೆ ಹೀರೋ ಕೈಲಿ. ಯುನೀಕ್ ಆಗಿದೆ ಸಬ್ಜೆಕ್ಟ್, ಒಂಥರ ಇದು ಯೂನಿವರ್ಸಲ್ ಸಬ್ಜೆಕ್ಟ್. ರಷ್ಯಾಗೆ ಹೋಗ್ತಾ ಇದೀರಾ ಅಂತ ಕೇಳ್ಪಟ್ಟೆ. ಎಲ್ಲ ಆಗ್ತಾ ಇದೆ. ಕ್ಲೈಮ್ಯಾಕ್ಸ್ ಶೂಟ್ಗೆ ತುಂಬಾ ಜನ ಕಲಾವಿದರು ಇರೋ ಸಿನಿಮಾ ಇದು. ಸೊ ಮುಗಿಸಿ ಆರಾಮಾಗಿ ಊರು. ಆಲ್ರೆಡಿ ಊರಲ್ಲಿ ಕಾಲಿಟ್ಟಿದ್ದೀನಿ. 1.25 2 ಕಾಲಲ್ಲಿ 1.25 ಕಾಲು ಊರಲ್ಲಿದೆ. ಇರೋ ಕೆಲಸ ಮುಗಿಸ್ಬೇಕು. ಇನ್ನೊಂದು ಕಾಲು
ಬಾಯ್ ಬಾಯ್. ಹಂಗೆ ಸರ್, ನಾನು ಇನ್ನೊಂದು ಕೇಳಬೇಕಾಗಿತ್ತು. ಇನ್ಸ್ಟಾಗ್ರಾಮ್ ಪ್ರೊಫೈಲು ಇನ್ನು ಲಾರ್ಡ್ ಪ್ರಥಮ್ದು ಹಾಕೊಂಡಿದ್ದೀರಾ, ಮತ್ತೆ ನನಗೆ FB ಕವರ್ ಪೇಜ್ ಬಗ್ಗೆ ಕೇಳಬೇಕಾಗಿತ್ತು. ಯಾರು ಎಲ್ಲಿಂದ ತಗೊಂಡಿರೋ ಪಿಕ್ಚರ್ ಅದು? ಆ್ಯಕ್ಚುಲಿ ಅದು ಸಿನಿಮಾ ಶೂಟಿಂಗಲ್ಲಿ ತಗೊಂಡಿರೋ ಪಿಕ್ಚರ್ ನೋಡ್ಲಾ? ನೋಡಿ, ದಯವಿಟ್ಟು ನೋಡಿ ಪ್ಲೀಸ್. ನಾನು ನಿನ್ನೆ ಹಾಗೆ ಸ್ಕ್ರಾಲ್ ಮಾಡ್ತಾ ಇದ್ದೆ, ಅವಾಗ ಯಾರಿರ್ಬೋದು, ಡ್ರೀಮ್ ಗರ್ಲ, ಯಾರ ಕತೆ, ಏನು ಕತೆ ಕೇಳೋಣ ಅಂತ. ಗರ್ಲ್ ಜೊತೆ ಹಾಕಿದ್ದೀನಿ ಇಲ್ವಲ್ಲ? ಅಯ್ಯೋ ಅದಾ, ಕ್ಯಾಮ್ರಾಗೆ ನೀಟ್ ಅಯ್ಯೋ ದೇವ್ರೆ. ಅದು ಇಂಡೋನೇಷ್ಯಾ ಇದಕ್ಕೆ ಹೋಗಿದ್ದೆ, ಬಾಲಿಯಲ್ಲಿ ಒಂದು ದೇವಸ್ಥಾನ ಇದೆ, ಅಲ್ಲಿಗೆ ಹೋಗಿದ್ದೆ. ಅದು ಅತಿ ಹೆಚ್ಚು ದೇವಸ್ಥಾನ ಅಲ್ಲಿದೆ ರೀ. ಇಂಡೋನೇಷ್ಯಾ ಒಂದು ಮುಸ್ಲಿಂ ಕಂಟ್ರಿ. ಆ ಮುಸ್ಲಿಂ ಕಂಟ್ರಿಲಿ ಅತಿ ಹೆಚ್ಚು ಹಿಂದೂಸು ಅಲ್ಲಿ ಪೂಜೆ ಮಾಡುವಂತ ಅತಿ ಹೆಚ್ಚು ದೇವರಿರುವಂಥದ್ದು. ಅಲ್ಲಿ ನೋಡಿ, ನಮ್ಮ ಪಕ್ಕದಲ್ಲಿ ಪಾಕಿಸ್ತಾನ, ಅಫ್ಘಾನಿಸ್ತಾನದೆಲ್ಲ ಯಾವುದೇ ದೇವಸ್ಥಾನ, ನೆನ್ನೆ ನೋಡಿ ಯಾವುದೋ ಒಂದು ಸಿಕ್ಕರ ಒಂದು ದೇವಸ್ಥಾನ ಇತ್ತು, ಹೊಡೆದಾಕ್ಬಿಟ್ಟವ್ರೆ. ಬಟ್ ಇಂಡೋನೇಷ್ಯಲ್ಲಿ ಎಲ್ಲ ತುಂಬಾ ಅರ್ಥಪೂರ್ಣವಾದ ವಿಗ್ರಹಗಳು ಇವತ್ತಿಗೂ ಹಂಗೆ ಇದೆ, ಕೆತ್ತಿರೋದು. ಸ್ವಲ್ಪ ಹೋಗಿ ಬರ್ಬೇಕಾದ್ರೆ ಒಬ್ರು ಪೇಂಟ್ ಮಾಡ್ತಾ ಇರೋ, ನಾನು ಫೋಟೋ ಪೇಂಟ್ ಮಾಡೋದು ನೋಡ 10 ನಿಮಿಷದಲ್ಲೇ. ಸೊ ಅವ್ರ ಜೊತೆ ಅದೊಂದು ಫೋಟೋ, ಅದನ್ನ ನೋಡೇ ಇಲ್ಲ, ಚೇಂಜ್ ಮಾಡಿಲ್ಲ. ಇವಾಗ ನೋಡಿದೆ, ಹೇಳಿದ್ಮೇಲೆ ಅಯ್ಯೋ ಹೌದಲ್ವಾ, ಚೇಂಜೇ ಮಾಡಿಲ್ಲ, ಚೇಂಜ್ ಮಾಡ್ತೀನಿ ತಾಳಪ್ಪ ಅಂತ. ಇವತ್ತು ನಾನು ಏನ್ ಅನ್ಕೊಂಡೆ ಅಂದ್ರೆ, ಅದು ಮದ್ವೆಗಿಂತ ಮುಂಚೆ ಹಾಕ್ಬಿಟ್ಟಿದ್ದೀರಾ, ಮೇ ಬಿ ಡ್ರೀಮ್ ಗಲ್ ಇರ್ಬೇಕು. ಈ ದೇಶದ ಸಹವಾಸ ಸಾಕಾಗಿ, ಅಂದ್ರೆ ನಮ್ ದೇಶದ ಸಹವಾಸ ಅನ್ನೋದಕ್ಕಿಂತ ಇಲ್ಲಿ ಸ್ವಲ್ಪ ಸಹವಾಸ ಸಾಕಾಗಿ. ಇಲ್ಲಿನ ಸಹವಾಸ ದೇಶದ ಏನ್ ಗೊತ್ತಾ, ಫಸ್ಟ್ ನಂಗೆ ನೇಷನ್ ಫಸ್ಟ್. ನಾನು ಫಸ್ಟ್ ಭಾರತೀಯ, ಹಿಂದೂ, ಕನ್ನಡಿಗ. ಇಲ್ಲಿರೋ ಸಾಕಾಗಿ ಇಂಡೋನೇಷ್ಯಾದಿಂದ ಸ್ವಲ್ಪ ಏನಾದ್ರು ಇಂಪೋರ್ಟ್ ಮಾಡಿಸ್ಕೊಳ್ಳೋಣ ಎಲ್ಲ. ಓಕೆ, ಈಗ ಲೈಫಲ್ಲಿ ಎಷ್ಟು ದೇಶ ಸುತ್ತಿರ್ಬೋದು ಪ್ರಥಮ್ ಅವರು? ಅಮೇರಿಕಾ ಹೋಗಿದ್ದೀನಿ. ಅಮೇರಿಕಾ ಅಕ್ಕ ಸಮ್ಮೇಳನಗೆ. ಇಂಡೋನೇಷ್ಯಾ, ಮಾರಿಷಸ್, ಥೈಲ್ಯಾಂಡ್ ಸಾಂಗ್ ಶೂಟ್ಗೆ, ಈಗ ರಷ್ಯಾಗೆ ಹೋಗ್ತಾ ಇದ್ದೀನಿ. ಅದಲ್ಲದೆ ಹೋಗಿದ್ದೀನಿ ಇನ್ನುವೆ. ಅಂಡ್ ದುಬೈ, ಲೆಕ್ಕ ಇಲ್ಲದೆ ಇದ್ದಷ್ಟು ಸಲ ದುಬೈ, ಸಾರಿ, ಅರಬ್ ಕಂಟ್ರೀಸ್ಗೆ ತುಂಬಾ ಸಲ ಹೋಗಿದ್ದೀನಿ. ಒಂದು 5-6 ಕಂಟ್ರಿ ಅನ್ಕೋಬಹುದು. ಜಾಸ್ತಿ, ಒಂದು 10 ಕಂಟ್ರಿ ಹೋಗಿದ್ದೀನಿ. 10 ಕಂಟ್ರಿ. ಎಷ್ಟು ಭಾಷೆ ಬರುತ್ತೆ ಪ್ರಥಮ್? ಕನ್ನಡ, ಅದಕ್ಕೆ ನಾನು ಹೇಳ್ದೆ ಕನ್ನಡ ಬಿಟ್ಟು. ಸಂಸ್ಕೃತ, ಒಬ್ಬ ಹಿಂದೂ ಆಗಿ ಸಂಸ್ಕೃತ ಬೇಕು, ಆಯ್ತಾ? ಅಂದ್ರೆ ಲೈನ್ ಹೇಳಿ ಸಂಸ್ಕೃತದಲ್ಲಿ. ಅದು ಮಾತಾಡೋ ಸಮಯದಲ್ಲಿ ಮಾತಾಡ್ತೀನಿ, ಏನ್ ಪ್ರಶ್ನೆ ಕೇಳಿ ತಿಳ್ಕೊಳ್ಳಿ. ಇರ್ಲಿ ಹೇಳಿ ಸ್ವಲ್ಪ ತಾಳ್ಮೆ ಇರ್ಲಿ. ಮೋನಿಕಾ ಹಿಂದಿ, ನಮ್ಮಮ್ಮ ಹಿಂದಿ ಟೀಚರ್ ಆಗಿದ್ದು. ಹಿಂದಿ ನನಗೆ ಬಹಳ ಚೆನ್ನಾಗಿ ಬರುತ್ತೆ. ಕನ್ನಡ ಹೆಂಗ್ ಮಾತಾಡ್ತೀನಿ ಅಷ್ಟೇ ಸ್ಪಷ್ಟವಾಗಿ ಹಿಂದಿ ಮಾತಾಡ್ತೀನಿ. ಕನ್ನಡದಷ್ಟೇ ಅಥವಾ ಕನ್ನಡಕ್ಕೆ ಸಮಾನವಾಗಿ ಮಾತಾಡ್ತೀನಿ. ಬಟ್ ಕನ್ನಡ ನಂಗೆ ತುಂಬಾ ಚೆನ್ನಾಗಿದೆ ಭಾಷೆ, ನನ್ನ ಸ್ಕಿಲ್ಸ್. ನಂಗೆ ಅದು ಇವತ್ತಿಗೂ ಅದು ಅನ್ನ ಕೊಡ್ತಾ ಇದೆ, ಆಯ್ತಾ? ಬಿಟ್ರೆ ಇಂಗ್ಲಿಷ್, ಮ್ಯಾನೇಜಬಲ್ ಇಂಗ್ಲಿಷ್, ತುಂಬಾ ಚೆನ್ನಾಗಿ ಮಾತಾಡ್ತೀನಿ ಅಂತಲ್ಲ. ನಾನು ನಮ್ಮ ತಾತ ಬ್ರಿಟಿಷ್ ಅವರಲ್ಲ, ಅಥವಾ ನಾನು ಅಮೆರಿಕಾದಲ್ಲಿ ಹುಟ್ಟಿಲ್ಲ ಅಥವಾ ಲಂಡನ್ ಹುಟ್ಟಿಲ್ಲ. ಇಲ್ಲಿ ಭಾರತೀಯ ಕನ್ನಡಿಗ ಎಷ್ಟು ಮಾತಾಡ್ತಾರೋ, ಬದುಕೋದಕ್ಕೆ ಎಂತ ಇಂಗ್ಲಿಷ್ ಬೇಕೋ ಆ ಇಂಗ್ಲಿಷ್ ನನಗಿದೆ. ಈ ತರ ವಾಟ್ಯಾ, ಕಮ್ಯಾ, ಗೋಯಾ, ನಾನು ನನ್ನ ನಾಲೆಡ್ಜ್ ನ ಪ್ರದರ್ಶನಕ್ಕೆ ಇಡಲ್ಲ. ನಾನು ಏನ್ ತಿಳ್ಕೊಂಡಿದ್ದೀನಿ ಅದನ್ನ ಪ್ರದರ್ಶನಕ್ಕೆ ಇಡಲ್ಲ. ಎಷ್ಟು ಬೇಕೋ ಅಷ್ಟೇ. ಪ್ರದರ್ಶನಕ್ಕೆ ಸಂಸ್ಕೃತ ಭಾಷೆ ಅದು ಏನಕ್ಕೆ ಅಗತ್ಯ ಇದ್ದಾಗ ಅದ್ರದೇ ಕೂತ್ಕತೀನಿ. ಡೌಟ್ ಬರ್ತಿದೆ ಹಂಗಾರೆ ನಿಮಗೆ ಬರಲ್ಲ. ಓಕೆ, ಮುಂದೆ ನೆಕ್ಸ್ಟ್ ಕ್ವೆಶ್ಚನ್. ಅಂದ್ರೆ ಬರಲ್ಲ ಅಂತ ಆಯ್ತು, ಓಕೆ ಮುಂದೆ. ಇಷ್ಟೇ, ಅದಕ್ಕೆ ನಿಜ ಹೇಳ್ಬೇಕು ಹೇಳುವಾಗ. ಏನ್ ಹೇಳಿ ಸಂಸ್ಕೃತದಲ್ಲಿ ಏನಾದ್ರು ಮಾತಾಡಿ. ಆಯ್ತು, ಮಾತಾಡ್ತೀನಿ, ಬರ್ತಾ ಮಾತಾಡ್ತೀನಿ, ಮಧ್ಯದಲ್ಲಿ ತಗೊಳ್ತೀನಿ ತಾಳಿ. ಹೇಳಿ. ಇಂಗ್ಲಿಷ್ ಅಲ್ಲಿ ಏನಾದ್ರು ಮಾತಾಡಿ. ಇಂಗ್ಲಿಷ್ ಅಲ್ಲಿ ಏನ್ ಮಾತಾಡ್ಲಪ್ಪ? ನಾನು ಚೆಕ್ ಮಾಡ್ಬೇಕು. ಐ ವಾಂಟ್ ಪ್ರೂಫ್ ಗೈಸ್. ಇಲ್ಲ, ಮುಂದಕ್ಕೆ ಬನ್ನಿ. ನೀವು ಅದನ್ನೇನ್ ಗೊತ್ತಾ, ನೀವು ಅದನ್ನೇ ಹಿಡ್ಕೊಂಡು ಕೂತ್ಕೊಂಡು ನಾನು ಹೇಳಕ್ಕಾಗಲ್ಲ. ಕಾನ್ಶಿಯಸ್ ಆಗಿ ನಾವು ಇದ್ರ ಬಗ್ಗೆ ಮಾತಾಡ್ತಾ ಮಧ್ಯದಲ್ಲಿ ತಗೊಳ್ತೀನಿ. ಪಕ್ಕನಾ? ಕನ್ಫರ್ಮ್. ನೀವೇ ಸಾಕ್ಷಿ, ನಾನಲ್ಲ. ಅರೆ, ನೀವ್ ಆಕ್ಚುಲಿ ಸಾಕ್ಷಿ ನೀವೇ. ಓಕೆನಾ? ನೆಕ್ಸ್ಟ್ FB ಕವರ್ ಪೇಜ್ ಬಗ್ಗೆ ಮಾತಾಡಿದ್ವಿ. ಇನ್ಸ್ಟಾದಲ್ಲಿ ಲಾರ್ಡ್ ಪ್ರಥಮ್ದು ಹಂಗೆ ಇದೆ ಪಿಕ್ಚರ್. ಸುಮಾರು ವರ್ಷಗಳಿಂದ ನೋಡಿದೀನಿ ನಾನು. ಯಾಕೆ ಚೇಂಜ್ ಮಾಡೋ ಮನ್ಸ್ ಮಾಡಿಲ್ಲ ಗೊತ್ತಿಲ್ಲ, ಅಥವಾ ಕ್ಯಾರೆಕ್ಟರ್ ಇಂದ ಹೊರಗೆ ಬಂದಿಲ್ವಾ ಇನ್ನೂ ಗೊತ್ತಿಲ್ಲ. ಏನ್ ಕಥೆ? ಅದೇನ್ ಚೇಂಜ್ ಮಾಡಲ್ವಾ? ಏನಿಲ್ಲ, ಯಾವ್ದೋ ಫೋಟೋ ಚೆನ್ನಾಗಿದೆ ಅನ್ಸ್ತಾ ಹಾಕ್ತೇನೆ. ನೀವು ನಿಮ್ ಮಿಸಸ್ ಹಾಕೋಬಹುದಲ್ವಾ? ಇಲ್ಲ, ನಾನು ಫ್ಯಾಮಿಲಿ ಹೇಳಿದ್ನಲ್ಲ, ಪರ್ಸನಲ್ ಲೈಫ್ ನ ಕ್ಯಾಮ್ರಾ ಮುಂದೆ ತರದೇ ಇಲ್ಲ ಅಂತ. ಎಲ್ಲರೂ ಅದನ್ನ ತೋರ್ಪಡಿಕೆಗೆ, ಈಗ ಹೇಳಿದ್ನಲ್ಲ, ಇನ್ಸ್ಟಾಗ್ರಾಮ್ಗೋಸ್ಕರ ಸಂಸಾರ ಮಾಡ್ತಾ ಇದ್ರೆ. ಮಕ್ಳು ಹುಟ್ಟಿರೋದನ್ನ, ಮಗುನ ಆಗ್ಲೇ ಹುಟ್ಟು 1 ವರ್ಷ ಆಗಿಲ್ಲ, 1 ವಾರ ಆಗಿಲ್ಲ, ಕ್ಯಾಮ್ರಾ ಮುಂದೆ ತಂದು ಪ್ರದರ್ಶನಕ್ಕೆ ಇಟ್ಬಿಡ್ತಾರೆ. ಇಂಥ ಯಾವ ಡ್ರಾಮ್ಯಾಟಿಕ್ ಆಂಗಲ್ ನಾನಿಲ್ಲ. ನನ್ನ ಅದರಿಂದ ದೂರ ಇಡಿ. ಆರಾಮಾಗಿ ಖುಷಿಯಾಗಿದ್ದೀವಿ, ಸಂತೋಷವಾಗಿದ್ದೀವಿ. ಅದನ್ನ ತೋರ್ಪಡಿಕೆಗೆ ನಾನು ಇಟ್ಕೊಳಲ್ಲ. ಚೇಂಜ್ ಮಾಡ್ತೀರಾ ಇನ್ಸ್ಟಾ ಪ್ರೊಫೈಲ್? ಮಾಡ್ತೀನಿ. ಈಗ ನೀವು ಹೇಳಿದ್ಮೇಲೆ ಅದನ್ನ ಫೇಸ್ಬುಕ್ ನೋಡಿದ್ದು ನಾನೀಗ ಮಾಡ್ತೀನಿ. ಈಗ ಸೊ ನಮ್ಮ ಇಂಟರ್ವ್ಯೂ ಇನ್ಸ್ಪಿರೇಷನ್ ಆಗೋ ಚಾನ್ಸಸ್ ಇದೆ ಪ್ರಥಮ್ ಅವ್ರಿಗೆ ಅಂತ ಹೇಳ್ತಾ ಮುಂದುವರೆದ ಭಾಗ. ಸಿನಿಮಾಗಳಾಯ್ತು, ಇವಾಗ ನೋ ಕುಕೈನ್ ಅಂತ ರಷ್ಯಾದಲ್ಲೆಲ್ಲ ಶೂಟ್ ಮಾಡ್ತೀರಾ. ವಿ ಆರ್ ಸೋ ಎಕ್ಸೈಟೆಡ್ ಸರ್, ಒಳ್ಳೇದಾಗಲಿ ಸಿನಿಮಾಗೆ. ಸೊ ಸಿನಿಮಾ ಕಥೆನ ಮುಗಿಸೋಣ. ಸ್ವಲ್ಪ ಇವಾಗ ಪ್ರಥಮ್ ಅವರ ನೀವು ಹೇಳ್ತಾ ಇದ್ರಿ ದಟ್ ನನಗೆ ಕನ್ನಡ ಭಾಷೆ ಮೇಲೆ ತುಂಬ ಸ್ಕಿಲ್ ಇದೆ, ನಾನು ಸಕ್ಕದಾಗಿ ಕನ್ನಡ ಮಾತಾಡ್ತೀನಿ, ನಂಗೆ ಕನ್ನಡ ಊಟ ಆಗ್ತದೆ ಅಂತ ಹೇಳಿದ್ರಿ. ಸೊ ಇದೇ ಕನ್ನಡ ನಿಮ್ಮನ್ನ ಪಾಲಿಟಿಕ್ಸಿಗೆ ಏನಾದರೂ ತೊಗೊಂಡೋಗುತ್ತಾ?
ಮುಂದಕ್ಕೆ ಬನ್ನಿ. ಅಲ್ಲ ಹೇಳಿ. ಇಲ್ಲ ಪೊಲಿಟಿಕ್ಸ್ ಎಲ್ಲ ಆಸಕ್ತಿ ಇಲ್ಲ. ಪೊಲಿಟಿಕ್ಸ್ ಇನ್ನು ಶುರುನೇ ಮಾಡಿದ ಮುಗಿಸ್ಬಿಟ್ರು ಟಾಪಿಕ್. ಇರಿ ಒಂದ್ ನಿಮಿಷ ನಾನು ಕ್ವೆಶ್ಚನ್ ಅದಕ್ಕೆ ಇಲ್ಲಿ ಪ್ರಾಬ್ಲಮ್ ಆಗ್ತಿರೋದೇ ಅಂದ್ರೆ ಅವ್ರು ಕೇಳಿಸ್ಕೋತಿಲ್ಲ. ನಾನು ಇನ್ನ ಮುಗ್ಸೇ ಇಲ್ಲ ಪ್ರಶ್ನೆ. ಒಂದ್ ನಿಮಿಷ ಅಟ್ ಲೀಸ್ಟ್ 1 minute ತಾಳ್ಮೆ ಇರ್ಬೇಕಲ್ವಾ. ಪಾಲಿಟಿಕ್ಸ್ ಅಂತ ನಾನು ಏನಕ್ಕೆ ಕೇಳಿದೆ ಅಂತಂದ್ರೆ ನಿಮ್ಮ ಸ್ಕಿಲ್ ಆಗಿದೆ, ಅದ್ರ ಜೊತೆಗೆ ನೀವು ಕನ್ವಿನ್ಸ್ ಮಾಡೋ ರೀತಿ ಎಕ್ಸಲೆಂಟ್. ಒಂದ್ ಕೆಲಸ ಮಾಡಿ, ಇವ್ರಿಗೆ ಶುಭಾಶಯ ಅಂತ ಹೇಳಿದ್ರು, ಒಳ್ಳೇದಾಗ್ಲಿ ಅಂತ ಹೇಳಿದ್ರು, ಇವನ ಹತ್ಲಾಗೆ ಡಮ್ಮಿ ಸೆಕ್ಯುಲರ್ ಅನ್ಕೊಂಡು ಇನ್ನೊಂದಷ್ಟು ಜನ ಶುರು ಮಾಡ್ತಾರೆ. ಇದೇನಾಗಿದೆ, ಆ ವಿಂಗು ಈ ವಿಂಗು ಇನ್ನೊಂದಷ್ಟೆಲ್ಲ ಬಂದ್ಬಿಟ್ಟು ಏನೇನಾಗೋಗಿದೆ, ಲೆಫ್ಟು ರೈಟು, ಈ ಐಡಿಯಾಲಜಿಲಿ ನಾನಿಲ್ಲ. ನನಗೆ ಯಾವ್ದು ಸರಿ ನಾನು ಪೂಜೆ ಮಾಡ್ತೀನಿ, ದೇವ್ರಿಗೆ ನಾನು ನಮಸ್ಕಾರ ಮಾಡ್ಬೇಕು. ಅದನ್ನ ಇನ್ನು ಅದನ್ನ ಯಾರು ನಂಗೆ ತಪ್ಸಕ್ಕಾಗಲ್ಲ. ನನಗೆ ಈ ಯಾವ ಪಾರ್ಟಿಯವ್ರು ನಂಗೆ ಇನ್ಸ್ಪೈರ್ ಮಾಡಕ್ಕಾಗಲ್ಲ. ನನ್ನ ಸಿನಿಮಾನ 3 ಪಕ್ಷದವ್ರು ನೋಡ್ಬೇಕು. ಈಗ ಫಸ್ಟ್ ಇರೋ ಸಿನಿಮಾ ಮುಗಿಸೋ ತನಕ ಯಾವ್ದು ಇಲ್ಲ. ಎರಡನೇದು, ಬದುಕಿರೋ ತನಕ ಲೈಫಲ್ಲಿ ಪೊಲಿಟಿಕ್ಸ್ ಬರಲ್ಲ. ಇದು ಸತ್ಯ. ಅಂದ್ರೆ ಯಾಕೆಂದ್ರೆ ಇತ್ತೀಚಿನ ಎಲ್ಲವನ್ನು ನೋಡಿ ನನಗೆ ಬೇಸತ್ತೋಗಿದೆ. ಯಾಕೆ ಅಂತ ಹೇಳಿದ್ರೆ, ನಿಮಗೆ ಪ್ರತಿಯೊಂದು ದೇವ್ರಿಗೆ PR ಬೇಕಾಗಿದ್ದಾರೆ ರೀ, ಪೊಲಿಟಿಕ್ಸ್ PR ಇಲ್ಲ ಆಗಲ್ಲ. ಅಲ್ಲ, ಖರ್ಚು ಒಂದು MLA ನಿಂತ್ಕೋಬೇಕು, ಒಂದೊಂದು 50 ಕೋಟಿ ಬೇಕು. ಅರ್ಥ ಆಯ್ತಾ? ಸಾಕ್ಷಾತ್ ಮಹಾತ್ಮ ಗಾಂಧಿ 20 ಎಲೆಕ್ಷನ್ ನಿಂತ್ಕೊಂಡ್ರೆ 20 ಕೋಟಿ ಬೇಕು, ನನಗೊಂದು 50 ಕೋಟಿ ಬೇಕು. ಜೊತೆಗೆ ಇಲ್ಲದೆ ಇರೋದ್ರೆಲ್ಲ ಒಂದಷ್ಟು ಡ್ರಾಮಾಗಳು ಮಾಡ್ಬೇಕು, ಅವೆಲ್ಲ ಕಷ್ಟ. ಆಮೇಲೆ ಮೊದಲಿದ್ದಂಗೆ ಇಲ್ಲ ಪೊಲಿಟಿಕ್ಸ್. ನಿಮ್ಗೆ ಎಥಿಕ್ಸ್ ಇಟ್ಕೊಂಡು ಜರ್ನಲಿಸಮ್ ಮಾಡ್ತಿದ್ರು ಮೊದಲು, ಎಥಿಕ್ಸ್ ಇಟ್ಕೊಂಡು ಪೊಲಿಟಿಕ್ಸ್ ಮಾಡ್ತಾ ಇದ್ರು. ಫಾರ್ ಎಕ್ಸಾಂಪಲ್ ಹೇಗೆ ಅಂದ್ರೆ, ವಾಜಪೇಯಿನ ಪಕ್ಷಾತೀತವಾಗಿ ಎಲ್ಲ ಪಕ್ಷದವರು ಇಷ್ಟಪಡೋರು. ವಾಜಪೇಯಿಗೂ ಯಾವುದೋ ವಿರೋಧ ಪಕ್ಷದವರು ಈ ನಡೆ ಸರಿ ಅಂದ್ರೆ ವಾಪಸ್ ಹೇಳೋರು. ತುರ್ತು ಪರಿಸ್ಥಿತಿ ಹೇರಿದಾಗ ಸರ್ಕಾರ ವಿರುದ್ಧ ಪ್ರತಿಭಟನೆ ಮಾಡ್ರಿ, LK ಅಡ್ವಾಣಿ ಇರ್ಬೋದು, ವಾಜಪೇಯಿ ಇರ್ಬೋದು, ಯಾವುದೋ ಒಂದೆರಡು ಒಳ್ಳೆ ಗುಣ ಕಂಡಾಗ ಇದೇ ಯಾವ್ದು ಇಂದಿರಾ ಗಾಂಧಿನ ಹೊಗಳಿದ್ದು ನಾವು ನೋಡಿದೀವಿ. ಹಂಗಿರ್ಬೇಕು ಹೆಲ್ತಿ ಪೊಲಿಟಿಕ್ಸ್ ಅಂದ್ರೆ. ಈಗ ಹಂಗಿಲ್ಲ, ಯಾರನ್ನು ಬೇಕಾದ್ರೆ ಮುಗ್ಸೋಕೆ ಯಾವ ಹಂತಕ್ಕೆ ಬೇಕಾದ್ರೆ ಎಳೆದು ಬಿಡ್ತಾರೆ. ಆ ಮಟ್ಟಿಗೆ ಕ್ರಿಯಾಲಿಟಿ. ಒಂದು ಬರೀ ಮಾತು ರೋಡಲ್ಲಿ ಸುಮ್ಮನೆ ಚರ್ಚೆ ಮಾಡೋದಕ್ಕೆ, ಸಣ್ಣ ಪುಟ್ಟ ಗಲಾಟೆಗೆ ಪ್ರಾಣ ತೆಗೆದು ಬಿಡೋದು. ಜೊತೆಗೆ ಅವ್ರ ಐಡಿಯಾಲಜಿ ಬೇರೆ ಬೇರೆ ತರ ಆಗ್ತಾ ಇದೆ. ಈಗ ಮೊದ್ಲಿದ್ದಂಗೆಲ್ಲ ಇಲ್ಲ. ತುಂಬಾ ತಪ್ಪು ದಾರಿಗಳು ಹಿಡಿದು ರಾಜಕೀಯದಲ್ಲಿ ಮುಂದೆ ಬರ್ತಾ ಇದ್ದಾರೆ. ಆ ಜನರೇಷನ್ ಹೊರಟೋಯ್ತು. ಒಂದು ಎಥಿಕ್ಸ್ ಇಟ್ಕೊಂಡು ಜರ್ನಲಿಸಮ್ ಮಾಡ್ತಿದ್ರು, ಒಂದು ಎಥಿಕ್ಸ್ ಇಟ್ಕೊಂಡು ಪೊಲಿಟಿಕ್ಸ್ ಮಾಡ್ತಿದ್ರು, ಹೊರಟೋರು. ಈಗ ಪ್ರಪಂಚದಲ್ಲಿ ಒಳ್ಳೆಯವರು ಕೆಟ್ಟವರು ಅಂತಿಲ್ಲ ಮೋನಿಕಾ. ಪ್ರಪಂಚದಲ್ಲಿರೋದು ಎರಡೇ, ಕಳ್ಳ ಕಡಿಮೆ ಕಳ್ಳ, ಕಳ್ಳ ಕಡಿಮೆ ಕಳ್ಳ. ಸಿಕ್ಕಾಕೊಂಡವನು ಪೆಂಗ್ ನನ್ ಮಗ, ಸಿಕ್ಕಾಕೊಳ್ದೇವ್ರು ಡೌನ್ ನನ್ ಮಗ. ಯಾವನೊಬ್ಬ ಹಗರಣದಲ್ಲಿ ಸಿಕ್ಕಾಕೊಂಡ ಅವ್ನು ಪೆಂಗ ಸಿಕ್ಕಾಕೊಂಡಿದ್ದಾನೆ. ಯಾವನ್ಗೆ ಯಾರು ಇಷ್ಟೊಂದು ದುಡ್ಡು ಮಾಡ್ದ ಅಂತ ಕೇಳ, ಈ ನನ್ನ ಮಗ ಮಾಡಿದ್ಮೇಲೆ ಅದು ಯಾವ ಕರೆಕ್ಟಾಗಿ ಇಡಕ್ಕೆ ಗೊತ್ತಾಗಲ್ಲ, ಎಲ್ಲಿ ಇಡಬೇಕು ಅಂತ ಹಂಗೆ ಯೋಚನೆ ಮಾಡ್ತಾರೆ. ಅಲ್ಲಿ ಕಾಂಪಿಟೇಷನ್ ಇದೆ, ಕಳ್ಳತನದಲ್ಲಿ ಕಾಂಪಿಟೇಷನ್ ಇದೆ. ಸಿಕ್ಕಾಕೊಳ್ಳೋದ್ರೆ ಡೌನ್ ನನ್ನ ಮಗ. ಯಾರು ಸಿಕ್ಕಾಕೊಂಡಿಲ್ವೋ ನಾವು ಅನ್ಕೊಳ್ತೀವಿ. ಅವನ ಹಗರಣಗಳು ಇಂಥ 1000 ಇರುತ್ತೆ, ಎಲ್ಲಾ ತರ ಹಗರಣಗಳಿರುತ್ತೆ. ಸೊ ಇವೆಲ್ಲವೂ ನೋಡಿದಾಗ ಈ ಶ್ರೇಷ್ಠತೆ ಒಳ್ಳೆತನ ಅನ್ನೋದು ಬರಲ್ಲ ಈಗ. ಸೊ ಇದೆಲ್ಲ ನೋಡಿ ನನಗೆ ಸಾಕಾಗಿ ನಾನು ಹೇಳದ್ನಲ್ಲ, ಸಾಕಪ್ಪ ಅಂತ ನಾನೇ ನಿಲ್ಸಿ. ನಿಮಗೆ ಒಂದು ಹೇಳ್ತೀನಿ ಕೇಳಿ, ನೀವು ಯಾವ ಇಷ್ಟಪಡ್ತೀರಾ ಪೊಲಿಟಿಷಿಯನ್? ನಂಗೆ ಯಾರೋ ರಕ್ಷಿ ಶೆಟ್ಟಿ ಒಂದ್ಸಲ ಹೇಳಿದ್ದು ಅನ್ಸುತ್ತೆ, ಅವರು ನೆವರ್ ಮೆಟ್ ಯೋರ್ ಹೀರೋ ಅಂತ. ನೀವು ಯಾವ ಪೊಲಿಟಿಷಿಯನ್ ಇಷ್ಟಪಡ್ತೀರಾ ಅಥವಾ ಯಾವ ಸಿನಿಮಾ ನಟನ ಇಷ್ಟಪಡ್ತೀರಾ, ದೂರದಲ್ಲಿ ಇಷ್ಟಪಡಿ. ದೇವರನ್ನೇ ಅಪ್ಪಿತಪ್ಪಿ ಹತ್ರಕ್ಕೆ ಹೋಗ್ಬೇಡಿ. 2 ದಿನ 48 ಗಂಟೆಗಳ ಕಾಲ ಅವ್ರ ಜೊತೆ ಜರ್ನಿ ಮಾಡ್ಬಿಟ್ರೆ ನಿಮಗೆ ಜೀವನದ ಬಗ್ಗೆ ಅಸಹ್ಯ ಬಂದು ನಿಮಗೆ ನೀವೇ ಕುತ್ಕೆ ಕೂತ್ಕೊಂಡು ಹೋಗ್ಬಿಡ್ತೀರಾ. ಯಾಕಂದ್ರೆ ನೆಮ್ಮದಿಯಾಗ ಅವನು ಯಾವನೋ ತಿಂಗಳೆಲ್ಲ ದುಡ್ದು 1 ದಿನ ಸಂಬಳ ತಗೊಂಡು ನೆಮ್ಮದಿಯಾಗ ದಿನ ಪಾರ್ಟಿ ಗಿಟ್ಟಿ ಮಾಡ್ಬಿಟ್ಟು ಅವ್ನು ಸಿನಿಮಾ ರಿಲೀಸ್ ಆದ ಥಿಯೇಟರ್ ನೋಡಿ ನೆಮ್ಮದಿಯಾಗಪ್ಪ ನಮ್ಮ ಹೀರೋ ಹಿಂಗೆ ಗುರು, ನಮ್ಮ ಪೊಲಿಟಿಷಿಯನ್ ನಮ್ಮ ಲೀಡರ್ ಹಿಂಗೆ ಗುರು ಅಂತ 48 ಗಂಟೆ ಅವ್ನ ಜೊತೆ ಇದ್ರೆ ಆ ಹೀರೋ ಎಷ್ಟು ಕನ್ನಿಂಗ್ ಆಗಿ ಥಿಂಕ್ ಮಾಡ್ತಾನೆ. ಸಿನಿಮಾ ನಟರಾಗ್ಬೋದು, ಆ ಪೊಲಿಟಿಷಿಯನ್ ಇವೆಲ್ಲ ಹತ್ರದಲ್ಲಿ ನೋಡ್ಬಿಟ್ರೆ ಅಬ್ಬಾ ಇಂಥ ಯಾವ ಲುಚ್ಚ ಕೆಲಸ ನಾನು ಮಾಡ್ತಾ ಇಲ್ಲ, ನಾನೇ ಶ್ರೇಷ್ಠ ಅಂತ ಜನಕ್ಕೆ ಅದು ಬಂದ್ಬಿಟ್ಟು ಆ ಹುಚ್ಚರಾಗೋಯ್ತಾರೆ. ಸೊ ಅದಕ್ಕೆ ಯಾರನ್ನ ಇಷ್ಟಪಡ್ತೀರಿ ಮನ್ಸಲ್ಲೇ ಇಷ್ಟಪಡಿ, ಅಪ್ಪಿ ತಪ್ಪಿ ತಲೆ ಮೇಲೆ ಏರಿಸ್ಕೋಬೇಡಿ. ಇದಷ್ಟೇ ನಾನು ಹೇಳಿದೆ. ಪೊಲಿಟಿಕ್ಸ್ ಇರ್ಬೋದು, ಸಿನಿಮಾ ಇರ್ಬೋದು, ಯಾರನ್ನು ಮೈ ಮೇಲೆ ಎಳ್ಕೋಬೇಡಿ. ಬಟ್ ಅಪ್ಡೇಟ್ಸ್ ನೋಡ್ತಿರ್ತೀರಲ್ವಾ? ಪ್ರತಿಯೊಂದು ಗೊತ್ತು ನಂಗೆ. ಇಂಟರ್ನ್ಯಾಷನಲ್ ಪೊಲಿಟಿಕ್ಸ್ ತನಕ ಪ್ರತಿಯೊಂದು ನೋಡ್ತೀನಿ. ಪ್ರಾಣ ಭಯ ಇರೋದ್ರಿಂದ ಪೊಲಿಟಿಕ್ಸ್ ಎಂಟ್ರಿ ಆಗ್ತಾ ಇಲ್ಲ ಬೇಸಿಕಲಿ. ಇಲ್ಲ, ದೇವರಣೆಗೊಲ್ಲ, ನನಗೀಗ ಮ್ಯಾಚ್ ಆಗಲ್ಲ. ಈ ನನ್ನ ಟೆಂಪರ್ಗೆ ನನಗಿದಲ್ಲ. ಅಂಡ್ ಎರಡನೇದು, ನಾನೇ ಬೇಡ ಬಿಟ್ಟಿರೋದು ಸಾಕು ಅಂತ. ಆಮೇಲೆ ಯಾರೋ ಬಿಡಿಸ್ತಾ ಇರೋದಲ್ಲ, ನನಗೆ ಸಿನಿಮಾ ಸಾಕು ಅಂತ. ಈಗ ಇರೋದು 2 ಸಿನಿಮಾ ಇದೆ, ಮುಗಿಸ್ಬಿಡ್ತೀನಿ ಅಷ್ಟೇ. ಮುಗಿಸ್ಬಿಟ್ಟು ಎಲ್ಲ ಹೋಗ್ಬಿಡ್ತೀರಾ? ಊರಲ್ಲಿ ತೋಟ ನೋಡ್ಕೊಳ್ಳೋಣ ಅಂತ, ಗುಡ್ ಬೈ ಗಯಾ ತೋಟ ನೋಡ್ಕೊಳ್ತೀನಿ. ಊರಿಗೆ ಹೋಗ್ತೀರಾ? ನಂಗೆ ಅದು ಇಷ್ಟ. ಯಾಕೆಂದ್ರೆ ಸ್ಟ್ರೆಸ್ ಇರಬಾರ್ದು. ಈಗ ನೋಡಿ 28 ಮಿಸ್ ಯು ಅಂತ ಹಾಕೋದಕ್ಕೆ ಇನ್ನೊಂದು 50-60 ವರ್ಷ ಬೇಕು. ಸುಮ್ನಿರಿ, ಬದುಕ್ತೀರಾ? ಪೊಲಿಟಿಕಲ್ ಎಂಟ್ರಿ ಕೊಟ್ಬಿಡಿ. ಇಲ್ಲ, ನನಗೆ ಒಂದು ಹೇಳ್ತೀನಿ ಕೇಳಿ, ನಾನ್ ಚೆನ್ನಾಗಿ ಬದುಕ್ತೀನಿ, ನಂಗೆ ನಂಬಿಕೆ ಇದೆ. ಆಯುರ ಆರೋಗ್ಯ ಐಶ್ವರ್ಯ ದೇವ್ರ ಕೊಟ್ಟು. ಇಲ್ಲಿ ಏನಾಗೋಗಿದೆ, ನಿಮ್ಮಂತರದವ್ರು ಬೇಕು ನಮ್ಗೆ. ಆಕ್ಚುಲಿ ಬೇಡ, ಸಾಕು. 140 ಕೋಟಿ ಆಗೈತೆ. ಅದು ಅಧಿಕೃತವಾಗಿ ಅನಧಿಕೃತವಾಗಿ 8 ತೊಟ್ಬಿಟ್ಟವು. ಸಂದೀಪ್ ಒಂದಿಲ್ಲ ಹುಟ್ಟಿರೋದಲ್ಲ ಸೇರಿ 150 ಕೋಟಿ ಐತೆ ಭಾರತ ಜನಸಂಖ್ಯೆ. ಇನ್ನು ನಿಮ್ಮಂತವ್ರು ಬೇಕು ಅಂತ ಬೇಡ. ಇನ್ನೊಂದಷ್ಟು ಹೊಸಬ್ರು ಬರ್ಲಿ,
ದೂರದಿಂದ ಹಾರೈಸೋಣ. ಅವ್ರು ಬರ್ತಾರ ಬಿಡಿ, ನೀವು ಇರಿ ಅಂತ. ನನಗೆ ಬೆಂಗಳೂರು ಸಾಕು ಅಂತ, ಈ ಸ್ಟ್ರೆಸ್ಗಳು ಸಾಕು ಅಂತ. ನಂಗೆ ನೆಮ್ಮದಿಯಾಗಿ ನಿದ್ರೆ ಬೇಕು, ಊಟ ತಿಂಡಿ. ಬರ್ತಾರೆ ಪ್ರತಿಷ್ಠಿತ 2 ಸೀರಿಯಲ್ ನಾನು ಮಾಡ್ಬೇಕಾಯ್ತು. ತುಂಬಾ ಖುಷಿಯಿಂದ ಕೇಳಿದ್ರು. ನಾನು ತುಂಬಾ ಗೌರವಪೂರ್ವಕವಾಗಿ ಹೇಳಿದೆ, ನಾನು ಹಾಕೊಂಡು ಯಾಕೆ ಒಂದು ಶೋ ಹಾಳು ಮಾಡ್ಕೋತೀರಾ ಅಂತ ಕೇಳಿದೆ. ಯಾಕೆ ಪ್ರಥಮ್ ಅಂದ್ರು. ಇಲ್ಲಪ್ಪ, ಅವ್ರಿಗೆ ಆಸಕ್ತಿ ಇಲ್ಲ. ನನಗೆ ಎರಡನೇದೇನಂದ್ರೆ ಯಾವ ರೋಲ್ಗೆ, ಹೀರೋನಾ ವಿಲನ್ನ? ಲೀಡ್ಗೆ. ನನಗಿಂತ ಚೆನ್ನಾಗಿ ಅವ್ರು ಮಾಡ್ತಾರ, ಅವ್ರು ಮಾಡಿ. ನನಗಿಂತ ಪ್ರತಿಭಾವಂತರಪ್ಪ ಅವ್ರನ್ನ ಮಾಡಿ ಅಂದೆ. ಇವತ್ತು ಆ ಶೋ ನಡೀತಾ ಇದೆ, ದೂರದಿಂದ ಖುಷಿ ಪಡ್ತೀನಿ ನಾನು. ಯಾಕಂದ್ರೆ ನಾನು ಇವತ್ತು ಕೆಲಸ ಮಾಡ್ರೆ ನಾಳೆ ಮನೆಗಿರ್ತೀನಿ. ನಾನು ಬೆಳಗ್ಗೆಯಿಂದ ರಾತ್ರಿ ಎಲ್ಲ ಮಲಗ್ಬಿಡ್ತೀನಿ, ಬೆಳಗ್ಗೆನೂ ಮಲಗಿರ್ತೀನಿ. ನಂಗೆ ಈಗಲೇ ನೀವು ಒಂದು 5 ನಿಮಿಷ ಮಾತಾಡ್ಸರ್ ಕಣ್ಣಿಂಗ್ ಹೋಗ್ತಾ ಇರ್ತ, ಹಿಂಗ್ ಹೋಗುತ್ತೆ. ಇನ್ನೊಂದ್ 2 ಸೆಕೆಂಡ್ ಹಂಗೆ ಬಿಟ್ರೆ ಮಲಗ್ದೆ, ಮುಗೀತು, ಎದ್ದೇಳಲ್ಲ. 13 ಅವರ್ ಆದ್ಮೇಲೆ ಎದ್ದೇಳೋದಿಲ್ಲ. ಹಂಗಲ್ಲ, 3 ಅವರ್ ಮಲಗ್ತೀನಿ, ಮತ್ತೆ ಕೆಲಸ. ಈಗ ಒಂದು ಈವೆಂಟ್ ಇನಾಗ್ರೇಷನ್ ಇದೆ, ಬಂದಿದ್ದೀನಿ, ಮತ್ತೆ ವಾಪಸ್ ಹೋಗ್ತೀನಿ ಹಂಗೆ. ಸೊ ಈಗ ಪಾಲಿಟಿಕ್ಸ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಸರಿ, ನಿಮ್ಗಂತೂ ಇಂಟ್ರೆಸ್ಟ್ ಇಲ್ಲ ಅಂಡ್ ಅಪ್ಡೇಟ್ಸ್ ಪಿನ್ ಟು ಪಿನ್ ನೋಡ್ತೀನಿ ಅಂತ ಹೇಳಿದ್ರೆ, ತಮಿಳ್ನಾಡು ಸರ್ಕಾರ ಹೇಗ್ ಬಂತು ಅಂತ ನೋಡಿದ್ರಿ. 1 ನಿಮಿಷ ಇರಿ, ಫುಲ್ ಮುಗಿಸ್ಬಿಡ್ತೀನಿ ನನ್ನ ಕ್ವೆಶನ್. ಸೊ ನೀವು ಒಂದಷ್ಟು ನಿಮಿಷ ಆನ್ಸರ್ ಕೊಡಿವ್ರಂತ, ಆಯ್ತಾ? ಸೊ ನೆಕ್ಸ್ಟ್, ನಮ್ಮ ಉಪ್ಪಿ ಸರ್ ಕೂಡ ಪ್ರಜಾಕೀಯದ ಬಗ್ಗೆ ಎಷ್ಟು ಅರಿವು ಮೂಡ್ಸಕ್ಕಾಗತ್ತೆ ಮೂಡಿಸ್ತಾ ಇದ್ದಾರೆ ಪಾಲಿಟಿಕ್ಸ್ ಅನ್ನೋ ವಿಚಾರದಲ್ಲಿ. ಅಂಡ್ ಇವನ್ ಈಗ ಬರ್ತಾ ಇರುವಂತ ಜನಗಳು ಕೂಡ ಸಾಕು ಅಂದ್ರೆ ಅಲ್ಲ, ಅದೇನಾಗಿದೆ ನೀವು ಹೇಳ್ತಾ ಇರೋದು ಇಷ್ಟೇ ಸಿಂಪಲ್. ಉಪ್ಪಿ ಸರ್ದ್ ಬರುತ್ತಾ ಗವರ್ಮೆಂಟ್ ಅಂತ ಕೇಳ್ತಾ ಇದ್ದಾರೆ. ಹೌದು, ಉಪ್ಪಿ ಸರ್ದ್ ಹೇಳ್ತೀನಿ, ಟಿವಿಗೆ ಬಂದಿದೆಯಲ್ಲ ಹಂಗೆ. ಇಲ್ಲ, ಟರ್ಮ್ಸ್ ಅಂಡ್ ಕಂಡೀಷನ್ ಅಪ್ಲೈ. ಫಸ್ಟ್ ಆಫ್ ಆಲ್ ಹೇಳ್ತೀನಿ ಕೇಳಿ. ನಮ್ಮೂರು ಮಾದೇಶಂ ಬೆಟ್ಟದ ಹತ್ರ, ಅಲ್ಲಿ ನಾಗಮಲೆ ಎಲ್ಲ ಇದೆ. ಅಲ್ಲಿ ಎಂಟೈರ್ ಊರು ನೀವು ಮಾದೇಶಂ ಬೆಟ್ಟದಿಂದ ನಾಗಮಲೆಗೆಲ್ಲ ನಡ್ಕೊಂಡವ್ರೆ ನಿಮ್ಗೆ ಇದೇನು ನಡೀತಾ ಇದೆಯಲ್ಲ ಮೇಕೆದಾಟು ಯೋಜನೆ ಎಲ್ಲ ಅಲ್ಲೇ ಬಹುಶಃ ಅಲ್ಲಿರೋದು. ಅಲ್ಲಿನ ಬಗ್ಗೆ ನೋಡ್ರೆ ತಮಿಳ್ನಾಡು ಕಾಣುತ್ತೆ, ಅಂದ್ರೆ ಸ್ವಲ್ಪ ದೂರದಲ್ಲೇ, ಅಂದ್ರೆ ಈ ಎತ್ತರದಲ್ಲಿ ಹಿಂಗೆ ಕಾಣುತ್ತದು. ಸೊ ಅಲ್ಲಿರ್ಬೇಕಾದ್ರೆ ಈಗ ನಾನೇನ್ ಹೇಳ್ತೇನೆ ಗಮನ ಇಟ್ಕೊಳ್ಳಿ. ಅಲ್ಲಿ ಕ್ಯಾಮ್ರಾ ಇಲ್ಲ, ಫೋನ್ ಇಲ್ಲ. ಒಬ್ರು ಫಾರ್ ಎಕ್ಸಾಂಪಲ್ ಈಗ ಸಿದ್ದಮ್ಮ ಅಂತ ಒಂದ್ 89-90 ವರ್ಷ. ಅಲ್ಲಿ ಈಗ್ಲೂ ಕೇಳಿದ್ರೆ ನಿಮ್ CM ಯಾರು ಅಂತ ಕೇಳಿ, ಹಂಗಂದ್ರೆ ಅಂತ ಹೇಳ್ತಾರೆ ಯಡಿಯೂರಪ್ಪ, ನಮ್ಮ ಯಡಿಯೂರಪ್ಪ CM ಅಂತ ಹೇಳ್ತಾರೆ. ಯಡಿಯೂರಪ್ಪ ಆದ್ಮೇಲೆ ಬಸವರಾಜ ಬೊಮ್ಮಾಯಿ ಬಂದ್ರು, ಸಿದ್ದರಾಮಣ್ಣ ಬಂದ್ರು, ಅದಾದ್ಮೇಲೆ ಈಗ ಇವರು DK ಶಿವಕುಮಾರ್ ಅವ್ರು ಬಂದಿದ್ದಾರೆ. ಇನ್ನು ಕೆಲವರು ಟಿವಿಯಲ್ಲಿ ಇಲ್ಲ, ನೋಡಿಲ್ಲ. ಈಗ ಅವರಿಗೆ ಉಪೇಂದ್ರ ಅವರ ಸಿದ್ಧಾಂತ ಪ್ರಜಾಕೀಯ ಯಾವಾಗ ತಲುಪುತ್ತೋ ಆಗ ನೀವು ಕರ್ನಾಟಕದಲ್ಲಿ ಹೋಪ್ಸಿಟ್ಕೋಬಹುದು. ಅದರ ಅರ್ಥ ಏನಂದ್ರೆ ಎಲ್ಲರಿಗೂ ಡಿಜಿಟಲ್ ಯೂಸ್ ಮಾಡದೇ ಇದ್ದವ್ರಿಗೂ ಸಹಿತ ಆಫ್ಲೈನ್ ಅಲ್ಲೂ ಸಹಿತ ಪ್ರಜಾಕೀಯದ ವೇವ್ ಕ್ರಿಯೇಟ್ ಆದ ದಿನ ಅವ್ರು ಗೆಲ್ಬಹುದು. ನಾನು ಸತ್ಯ ಹೇಳ್ತಾ ಇದ್ದೀನಿ, ಯಾಕೆಂದ್ರೆ ಹಳ್ಳಿಲಿ ತುಂಬಾ ಜನ ಇದ್ದಾರೆ. ನಿಮ್ಗೆ ಸೋಷಿಯಲ್ ಮೀಡಿಯಾ ಒಂದು ವೇದಿಕೆ ಅಷ್ಟೇ, ಅದಲ್ಲದೆ ಸೋಷಿಯಲ್ ಮೀಡಿಯಾ ಅಲ್ಲದೆ ಬಹಳಷ್ಟು ವೇದಿಕೆಗಳು ಜನಗಳಿಗೆ ಹಳ್ಳಿಯವ್ರಿಗೆ. ಇನ್ನು ಕೆಲವ್ರಿಗೆ 70, 80, 60, 50 ಆಗಿರುತ್ತೆ. ಅವ್ರಿಗೆ ಗೊತ್ತಿಲ್ಲ, ನಮ್ಗೆ ಇಲ್ಲ ಸ್ವಾಮಿ, ನಮ್ಗೆ ಯಾರು ಕೊಡ್ತಾರೋ ಅವ್ರಿಗೆ ಅಂತ ಹೇಳೋಂಥವ್ರು ಇರ್ತಾರೆ. ಅವ್ರಿಗೆ ಮನವರಿಕೆ ಉಪೇಂದ್ರ ಅವ್ರ ಸಿದ್ಧಾಂತ ತಲುಪಬೇಕು. ಯಾವ ಆಂಗಲ್, ಯಾಕೆಂದ್ರೆ ಅವ್ರು ಇನ್ನೂ ಆ ಮೆಚುರಿಟಿಗೆ ಹೋಗಿಲ್ಲ. ಅಂದ್ರೆ ಹಿರಿಯ ವಯಸ್ಸವ್ರಿಗೆ ಗೊತ್ತಾಗಲ್ಲ ಪಾಪ. ಅವ್ರಿಗೆ ಯಾವತ್ತೂ ಉಪೇಂದ್ರ ಅವರು ತಮ್ಮ ಸಿದ್ಧಾಂತ ತಲುಪಿಸ್ತಾರೋ ಆ ದಿನ ಅವ್ರು ಗೆಲ್ತಾರೆ. ನಾವು ಅವ್ರನ್ನ ಇನ್ನೂ ದೊಡ್ಡ ಸ್ಥಾನದಲ್ಲಿ ನೋಡ್ಬೋದು. ಸೂಪರ್ ಸರ್. ಇನ್ ಕೇಸ್ ಅಂದ್ರೆ ನಿಮ್ಗೆ ಇಂಟ್ರೆಸ್ಟ್ ಎಲ್ಲ ಗೊತ್ತು, ಇನ್ ಕೇಸ್ ಅಪ್ಪಿ ತಪ್ಪಿ ಜನನೂ ಕೂಡ ಜ್ಞಾನ ತಪ್ಪಿ ನಿಮ್ಮನ್ನೇನಾದ್ರೂ CM ಮಾಡ್ಬಿಟ್ರು ಅಂತ ಇಟ್ಕೊಳ್ಳಿ. ಜ್ಞಾನ ತಪ್ಪಿ ಅಲ್ಲೇ ಆಯ್ತಲ್ಲ, ಜ್ಞಾನ ತಪ್ಪು ಮಾಡಿದವರು ತಪ್ಪು ನಿರ್ಧಾರ, ಅದು ಎಚ್ಚೆತ್ಕೊಳ್ರ ಮಕ್ಕಳ ಅಂತ ಕೂಡಿಸ್ತೀನಿ ನನಗೆ. ಅಪ್ಪಿ ತಪ್ಪಿ ಆದ್ರಿ ಅಂತ ಇಟ್ಕೊಳ್ಳಿ CM, ಏನ್ ಚೇಂಜ್ ಮಾಡೋದಕ್ಕೆ ನೀವು ಬಯಸ್ತೀರಾ ಅಟ್ ಪ್ರೆಸೆಂಟ್ ಕರ್ನಾಟಕದಲ್ಲಿ? ನಿಮಗೆ ಒಂದು ಹೇಳ್ತೀನಿ ಕೇಳಿ. ನಾನು ಯಾವುದು ಇಂಥ ಎಕ್ಸ್ಟ್ರಾ ಎಲ್ಲ ಹೇಳಲ್ಲ, ಸಿಂಪಲ್ ನಾನು ಹೇಳೋದು ಒಂದೇ ಮಾತು. ನಾನು ಬೆಳಗ್ಗೆ ಎದ್ದ ತಕ್ಷಣ ಟಿಫನ್ ಮಾಡ್ತೀನಿಲ್ಲ, ಟಿಫನ್ ಮಾಡ್ಬೇಕಾದ್ರೆ ನಾನು ಮನಸ್ಸಲ್ಲಿ ನಾನು ಪ್ರಾರ್ಥನೆ ಮಾಡ್ಕೋತೀನಿ, ನೋಡಪ್ಪ ಈ ಮಣ್ಣಲ್ಲಿ ನನ್ನ ಹುಟ್ಟಿಸಿದ್ಯಾ, ನನ್ನ ಥರ ಎಲ್ಲ ಜನಗಳು ಪ್ರತಿಯೊಂದು ಪ್ರಾಣಿಗಳು ಕೂಡ ನಿನ್ನ ಸೃಷ್ಟಿಯೇ. ಅವನು ಕರ್ಮಾನುಸಾರ ಅವನಿಗೆ ಮೋಕ್ಷ ಅಥವಾ ಏನಿದೆ ಅವ್ನ ಹಣೆ ಬರ, ಅವ್ನು ಏನು ಪಡೆದು ಒಳ್ಳೆಯವನಾಗಿರು ಒಳ್ಳೆ ಫಲ ಸಿಗ್ಲಿ, ಕೆಟ್ಟವನಾಗಿ ಕೆಟ್ಟ ಸಿಗ್ಲಿ, ಬಟ್ ಇವನ್ನೆಲ್ಲ ಸೃಷ್ಟಿ ಮಾಡೋರು ನೀನು. ಅವ್ರಿಗೆ ನೆಮ್ಮದಿಯ 3 ಹೊತ್ತು ಅನ್ನ ಮಾತ್ರ ಕಿತ್ಕೊಂಡ್ಬೇಡ, ಯಾರಿಗೇ ಆಗಲಿ ಹಸುವಿನಿಂದ ಸಾಯಬಾರ್ದು. ಅವ್ರು ಮೊದಲು ಆ ಕೊಡೋ ಜವಾಬ್ದಾರಿ ನಿಂದು, ಮಿಕ್ಕಿದವ್ರ ಫಲ ಅವ್ರ ಹಣೆ ಬರತಕ್ಕಂತೆ ಪಡ್ಕೊಳ್ಳಿ ಅಂತ ಮನಸ್ಸಲ್ಲಿ ಭಗವಂತನ ಬೇಡ್ಕೊಂಡು ನಾನು ಊಟ ಮಾಡ್ತೀನಿ. ನನ್ನ ಉದ್ದೇಶ ಇರೋದಷ್ಟೇ, ಎಲ್ಲರಿಗೂ 3 ಹೊತ್ತು ನೆಮ್ಮದಿಯ ಊಟ ಸಿಗ್ಬೇಕು. ನೋಡಿ, ಚೈನಾ ಮತ್ತೆ ಬೇರೆ ದೇಶದಲ್ಲೆಲ್ಲಾರು ಎಜುಕೇಶನ್ ಮತ್ತೆ ಅಲ್ಲಿ ಯಾಕೆ ಅಷ್ಟು ಮುಂದುವರೆದಿದ್ದಾರೆ, ಎಜುಕೇಶನ್ ಮತ್ತೆ ಹಾಸ್ಪಿಟಲ್ ಅನ್ನೋದು ಯಾವುದು ಆರೋಗ್ಯದ ವಿಚಾರ ಫ್ರೀಯಲ್ಲಿ, ಮಿಕ್ಕಿದೆಲ್ಲ ದುಡ್ಡು ತಗೋತಾರೆ, ಸೈಟು ಲ್ಯಾಂಡು ಟ್ಯಾಕ್ಸ್ ಎಲ್ಲ ತಗೋತಾರೆ. ಎಜುಕೇಶನ್ ಫ್ರೀ, ಯಾಕೆಂದ್ರೆ ಎಲ್ಲರೂ ನಮ್ಮ ದೇಶದಲ್ಲಿ ಎಜುಕೇಟೆಡ್. ಇಲ್ಲಿ ನಮ್ಮ ದೇಶದಲ್ಲಿ ಎಜುಕೇಶನ್ ಮತ್ತೆ ಹಾಸ್ಪಿಟಲ್ ಬಿಸ್ನೆಸ್ ಆಗಿದೆ. ಇದು ಪ್ರತಿಯೊಬ್ಬ ಹುಡುಗನಿಗೂ ಕೈಗೆ ತಲುಪಬೇಕು, ಎಲ್ಲರೂ ನೆಮ್ಮದಿಯಾಗಿ ಬದುಕಬೇಕು. ನನಗೇನೋ ಹುಷಾರ್ ತಪ್ಪು ಆ ಕ್ಷಣಕ್ಕೆ ಅವನು
ಈಗ ನಮ್ಗೆ ಹಾವು ಕಚ್ಚಿದಾಗ ಒಂದು ಭಯ ಆಗತ್ತೆ ಗೊತ್ತಾ, ಹಾವು ಕಚ್ಬಿಡ್ತಾ ಸತ್ತು ಆ ಭಯದಲ್ಲಿ ಸತ್ತೋಗ್ತಾನೆ ಗೊತ್ತಾ. ಅಥವಾ ನಂಗೆ ಇಂಥ ರೋಗ ಇದೆ ಅಂದ್ರೆ ಮನುಷ್ಯ ಹೆದರಬಾರ್ದು, ಮನುಷ್ಯಂಗೆಲ್ಲ ಸಿಗಬೇಕು ಅಂತ ನಾನು ಬಯಸ್ತೀನಿ ಆ ವ್ಯವಸ್ಥೆ ಇಲ್ಲಿ. ಬಟ್ ಈ ದೇಶದಲ್ಲಿ ದುರಂತ ಏನ್ ಗೊತ್ತಾ, ಹಾಸ್ಪಿಟಲ್ ಅನ್ನೋದೇ ಬಿಸ್ನೆಸ್, ಎಜುಕೇಶನ್ ಅನ್ನೋದೇ ಬಿಸ್ನೆಸ್. ನಾನು ಯಾರನ್ನೋ ಕೇಳ್ತಾ ಇದ್ದೆ, ಮೊನ್ನೆ ಒಂದು ಸ್ಕೂಲ್ ಅಡ್ಮಿಷನ್ಗೆ ಯಾರಿಗೋ ಒಬ್ರು, ನಾನು ಬೇಡ ಅವ್ರಿಗೆ ಮಾಡಿಸ್ತೆ, ನಾನು ಏನು ಮಾಡಿದ್ದೀನಿ ಅಂತ ಕೇಳಿದ್ರೆ ಅದೊಂದು ಹೇಳ್ಬೋದು. ನನಗೆಲ್ಲೋ ಕಾಂಟ್ಯಾಕ್ಟ್ ಇರುತ್ತೆ, ಅವ್ರಿಗೆ ಫೋನ್ ಮಾಡಿದ್ರೆ ಹಾಯ್ ನಮಸ್ಕಾರ ಹೇಗಿದೆ ಪ್ರಥಮ ಅವರೇ ಹೇಳಿ. ಸೊ ನಮ್ಮ ಮಗುಗೊಂದು ಸೀಟು ಕೇಳಿದ್ರು, ಅವ್ರು ನನ್ನ ಸ್ನೇಹಿತರು ಕೇಳಿದ್ದಾರೆ, ಅವ್ರಿಗೊಂದು ಸೀಟ್ ಏನೋ ಒಂದು ವ್ಯವಸ್ಥೆ ಮಾಡ್ಕೊಂಡು. ಡೆಫಿನೆಟ್ಲಿ ಎಷ್ಟು ಗೊತ್ತಾ, ಪ್ರೀ KG ಇದಕ್ಕೆಲ್ಲ 1.5 ಲಕ್ಷ ತಾತ. 1.5 ಲಕ್ಷನ ವರ್ಷಕ್ಕೆ. ಓ ಮೈ ಗಾಡ್, ನಂಗೆ ಗೊತ್ತಿಲ್ಲ. ನಂಗೆ ಹತ್ರ 10 ಮಕ್ಕಳು ನೋಡಿಸಿ ಅವ್ರನ್ನ ಸ್ಕೂಲಿಗೆ ಸೇರಿಸಿ ಅವ್ರಿಗೊಂದು ಇಲ್ಲೆಲ್ಲ ಇಟ್ಟಿಲ್ಲ. ಅಷ್ಟೊಂದು ಇದೆಯಾ ಅಂತ ಗಾಬರಿಯಾಗಿ ನಾನು ಅನ್ಕೊಂಡು ಏನೋ 500,000 2,000 ರೂಪಾಯಿ 5,000 ರೂಪಾಯಿ ಇರ್ಬೋದು ಅಂದ್ಕೊಂಡೆ. ಹಂಗಂದಾಗ ಪ್ರಥಮ ನೀವು ಇಷ್ಟು ಕೇಳ್ತಾ ಇದ್ರೆ 70,000 ಬಿಟ್ಟು ಕೊಡ್ತೀನಿ ಅಂತ ಹೇಳಿದ್ರು. ಅವ್ರು ಖುಷಿ ಆಗ್ಬಿಟ್ರು. 70,000 ಇಲ್ಲಿ ಚಿಕ್ಕ ವಯಸ್ಸಲ್ಲಿ ಮಕ್ಕಳಿಗೆ ನಾವು ತುಂಬ್ತಾ ಇದೀವಿ. ನನ್ನ ಆತ್ಮಕ್ಕೆ ನನ್ನ ಶರೀರನೇ ಲಗೇಜು, 70-80 kg ಲಗೇಜು. ನಾನು 75 kg ಇದ್ದೀನಿ, ಇದೇ ನನಗಿರೋ ತೂಕ. ಇದ್ರ ಮೇಲೂ ಒಂದಷ್ಟು ಅಹಂಕಾರಗಳು, ಇದು ಎಕ್ಸ್ಟ್ರಾ ಲಗೇಜ್. ಅದು ಈ ಲಗೇಜ್ ನಾನು ಇಟ್ಕೊಳ್ಳಲ್ಲ. ಅದಕ್ಕೆ ನನಗೆ ಹೆಂಗೆ ಸರಳವಾಗಿರೋಕೆ ಏನ್ ಬೇಕೋ ಅದು ಬಯಸ್ತೀನಿ. ಒಂದು ಇಲ್ಲಿ CM ಅಂತ ಹೇಳಿದ್ರೆ ಅವೆಲ್ಲ ಬಂದಾಗ ನನಗೇನ್ ಗೊತ್ತಾ, ಆ ಒಂದು ಬರ್ತಿದ್ದಂಗೆ ಮನುಷ್ಯ ಬದಲಾಗ್ಬಿಡ್ತಾನೆ. ಒಂದ್ ಕೈಗೆ ಅಧಿಕಾರ ಸಿಕ್ಕಾಗ ಏನೂ ಇಲ್ಲದ ಲೈಫ್ ಸ್ಟೈಲ್ ನಾನು ನೋಡಿದೀನಿ. ಒಂದೇ ದಿನ 10 ಕೋಟಿ ಇರೋಂಥ ದುಡ್ಡಿರೋಂಥದ್ದು ನೋಡಿದೀನಿ. ಒಂದೇ ದಿನ ಸಿನಿಮಾಗೆ ಒಂದು 23 ಲಕ್ಷ ಖರ್ಚು ಮಾಡಿಕೊಟ್ಟಿರೋದು, ಒಂದೇ ಚೆಕ್ ಕೊಟ್ಟು ಇನ್ಯಾರಿಗೊಬ್ಬ ನಟರು ಕೊಟ್ಟಿರೋದು, ನಾನು CG ವರ್ಕ್ ಕೊಟ್ಟಿರೋದು, ಇವೆಲ್ಲ ನಾನು ನೋಡಿದೀನಿ. ಏನೂ ಇಲ್ಲದೇನು ಬದುಕಭ್ಯಾಸ ಇದೆ. ನಂಗೆ 50-100 ರೂಪಾಯಿ ಇದ್ರೆ ಸಾಕು. ನನ್ನ ಬ್ಯಾಗಲ್ಲಿ ಮ್ಯಾಕ್ಸಿಮಮ್ 300-500 ರೂಪಾಯಿ ಇರ್ಬೋದು ಅಷ್ಟೇ. ಇನ್ನೇನು ಅದ್ರದ್ದು ಏನು ತೋರಿಸ್ತದ ಅಷ್ಟೇ. ದೇವರಣಿಗೂ ಇಲ್ಲ, ತಗೊಳ್ಳಿಪ್ಪ, ನನ್ನಲ್ಲಿ ಏನೂ ಇಟ್ಟಿಲ್ಲ ಅಂತದ್ದು. ಸೊ ಅದು ಬಿಟ್ಟರೆ ಸಣ್ಣದೊಂದು ಭಗವದ್ಗೀತೆ ಪುಸ್ತಕ ಇರುತ್ತೆ. ಸೊ ಹೌದು, ನಿಜ. ಸುಮ್ಮನೆ ಅಂದ್ರೆ ನಿಜ, ಸುಮ್ಮನೆ ಅಂದ್ರೆ ಹೌದು, ಯಾವುದು ಇದೊಂದು ಇಟ್ಟಿರ್ತೀನಿ ಅಷ್ಟೇ. ಸೂಪರ್ ಸರ್. ಇದೊಂದು ನಾನು ಡೈಲಿ ಬೇಸರ ಆದಾಗ ನೀವು ಸಂಸ್ಕೃತ ಬರುತ್ತಾ ಅಂದ್ರಲ್ಲ, ನಾನು ಅದಕ್ಕೆ ಯಾಕೆ ಅದನ್ನು ತೋರಿಸ್ಬೇಕಾದ ಅಗತ್ಯ ಇಲ್ಲ. ಇಲ್ಲಿ ನಿಮಗೆ ನಾನು ಬರುತ್ತೆ ಅಂತ ಈಗ ಎಲ್ಲವೂ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಇಲ್ಲಿ ಸಂಸ್ಕೃತವೇ ಇರುತ್ತೆ, ಯಾವುದೋ ಇರಲ್ಲ ಇಲ್ಲಿ. ಅರ್ಥ ಆಯ್ತಾ? ನಿಮ್ಗೆ ಸಂಸ್ಕೃತ ಬರುತ್ತಾ ಅಂದ್ರೆ ನಾನು ಹೌದಾ ಬರಲ್ಲ ಅನ್ಕೊಂಡು ಸುಮ್ಮನೆ ಆಗ್ಬಿಡೋದು. ಬಿಡಿ ಆಯ್ತು. ಸೊ ಈಗ CM ಅಂತ ಹೇಳಿದ್ರೆ ಹೇಳಿದ್ನಲ್ಲ, ಈ 2 ಕನಸಿದೆ. ಜನಕ್ಕೆ ನೆಮ್ಮದಿಯ 3 ಹೊತ್ತು ಊಟ ಸಿಗಬೇಕು, ಮೋಸ್ಟ್ ಇಂಪಾರ್ಟೆಂಟ್ ಅವೆರಡು ಆಗಬೇಕು. ಯಾವುದು? ಎಜುಕೇಷನ್ ಮತ್ತು ಹೆಲ್ತ್ ಫ್ರೀ ಆಗಬೇಕು. ಅದು ಬಿಟ್ಟರೆ ಇನ್ಯಾವುದೂ ಇಲ್ಲ. ಮೋಸ್ಟ್ ಇಂಪಾರ್ಟೆಂಟ್ CM ಅನ್ನೋದ್ರಲ್ಲಿ ನಿಮಗೆ CM ಇರೋಂಥ ರೋಡ್ ಕಡೆಗೆ ನಾನು ಹೋಗಲ್ಲ. ಪಾಲಿಟಿಕ್ಸ್ ಎಲ್ಲ ಇಂಟ್ರೆಸ್ಟ್ ಅಂತ ಹೇಳಿದ್ರಿ, ಅಂದ್ರೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ರಿ. ನಾನು ಈ ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ ಅಲ್ಲಿ ನೋಡ್ತಾ ಇರುವಾಗ ಎಲ್ಲಾ ಸೆಲೆಬ್ರಿಟೀಸ್ ಒಟ್ಟಿಗೂ ಪ್ರಥಮ ಅವ್ರ ಹತ್ರ ಫೋಟೋ ಇದೆ. ಯಾವ ಹುಟ್ಟು ಹಬ್ಬ ಆಗ್ಲಿ ಅಥವಾ ಅವ್ರ ಮ್ಯಾರೇಜ್ ಆನಿವರ್ಸರಿ ಆಗ್ಲಿ ಅದನ್ನ ಪೋಸ್ಟ್ ಮಾಡ್ಬಿಟ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ಶುದ್ಧ ಕ್ಯಾಪ್ಷನ್ ಬರೆಯೋದು ರೂಢಿ, ಸಾಂಪ್ರದಾಯಿಕವಾಗಿ ಮಾಡ್ಕೊಂಡು ಬಂದಿರುವಂತ ರೂಢಿ ಇದು ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲಿ. ಐ ವುಡ್ ಲೈಕ್ ಟು ಆಸ್ಕ್ ವೈ? ನಂಗೆ ಎಲ್ಲರ ಜೊತೆ ಒಂದು ವಿಶೇಷ ಬಾಂಧವ್ಯ ಇದೆ. ಈಗ ಮುಂದೆ ಎಕ್ಸಾಂಪಲ್ ಹೇಳ್ತೀನಿ. ನಮ್ಗೆ ಸಿದ್ದರಾಮಯ್ಯ ಸಿಕ್ಕಾಗ ಸೆಲ್ಫಿ ತಗೊಂಡಿರ್ತಾರೆ ಒಂದಷ್ಟು. ರೀಸೆಂಟ್ ಅವ್ರು ಒಂದು ಸ್ವಲ್ಪ ಆರೋಗ್ಯ ತಪ್ಪಿತ್ತು, ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ರು. ಅಡ್ಮಿಟ್ ಆಗಿರಿ ಯಾರು ಒಳಗೆ ಬಿಡ್ತಾ ಇರಲ್ಲ ಅಲ್ಲಿ. ನಾನು ನೋಡಿದೆ, ಒಳಗಡೆ ಹೋದ ತಕ್ಷಣ ಅಂದರೆ ಡ್ಯೂ ಟು 2 ರೀಸನ್ಸ್. ಒಂದು ಸೆಕ್ಯೂರಿಟಿ ರೀಸನ್ನು, ಎರಡನೇದು ವಿಷಯ ಲೀಕ್ ಆಗಬಾರ್ದು, ಹೆಂಗಿರುತ್ತೋ ಜನ ಪ್ಯಾನಿಕ್ ಆಗ್ತಾರೆ ಅನ್ನೋ ಕಾರಣಕ್ಕೆ. ಸೊ ನಾನು ಹೋದೆ, ನೋಡಿದ ತಕ್ಷಣ ಸರ್ ಪ್ರಥಮ ಅವ್ರ 1 ನಿಮಿಷ ರೀ, ಅಲ್ಲಿ ಒಂಚೂರು ಎಲ್ಲ ನಾನು ಹೇಳ್ತೀನಿ 1 ನಿಮಿಷ ಅಂತ. ನಾನು ನೋಡಿದೆ, ಸಿದ್ದರಾಮಯ್ಯ ಸರ್ ಆರಾಮಾಗಿ ಮಲಗಿದ್ರು. ಒಂದು 3-4 ಜನ ಅವರು ಇವರು ಬರೋರು ಮಾತಾಡ್ಸೋದು. ಅವ್ರ PS ಒಬ್ಬ ನೋಡಿದ ತಕ್ಷಣ ಯಾರು ಪ್ರಭಾಕರ್ ಅಂತ, ಬಿಡ್ರಿ ಪ್ರಥಮ್ನಾ ಅಂದರು. ನಮಸ್ಕಾರ ಸರ್, ಬಸ್ ಹೆಂಗಿದ್ದೀರಾ ಸರ್, ಚೆನ್ನಾಗಿದ್ದೀರಾ ಅಂತ ಕೇಳಿದೆ. ಅಲ್ಲೆಲ್ಲ ಒಂದು 4-5 ಬೊಕ್ಕೆಗಳೆಲ್ಲ ಇಟ್ಟಿರು. ಮಜವಾದ ಹೇಳ್ತೀನಿ ಕೇಳಿ. ಎಲ್ಲರ ಮುಖದಲ್ಲೂ ಆತಂಕ, ಡಲ್ಲಾಗಿ ನಿಂತಿದ್ರು. ಯಾಕೆ ಹಿಂಗೆ ನೋಡ್ತಾರಲ್ಲ ಅಂತ ಹೇಳಿ. ಸರ್ ಹೆಂಗಿದ್ದೀರಿ ಸರ್, ಆರೋಗ್ಯನ ಸರ್, ಎಲ್ಲ ಚೆನ್ನಾಗಿದ್ದೀರಾ, ಯಾವಾಗ ಸರ್ ಡಿಸ್ಚಾರ್ಜ್? ಸರ್ ನಮ್ಮ ಸಿನಿಮಾ ನೋಡ್ಬೇಕಾಯ್ತು, ಅದಕ್ಕೆ ಕರೆಯಮ್ಮ ಅಂತ ಬಂದೆ ಅಲ್ಲಿ ಹಾಸ್ಪಿಟ್ಲಲ್ಲಿ. ನಾನು ಕಾನ್ಫಿಡೆಂಟ್ ಆಗಿದ್ದೀನಿ, ಇದೆಲ್ಲ ಆಯ್ತು. ಯಾರಿಗೆ ಬೊಕ್ಕೆಲ್ಲ ತಂದಿಟ್ಟಿದ್ದು ಅಂತ ಫಸ್ಟ್. ಅದು ಯಾಕೆ ಫಸ್ಟ್ ಅವ್ರು ನಿಮ್ಮ ಪಕ್ಷದಿಂದ ಬ್ಯಾನ್ ಮಾಡಿ ಅಂದೆ. 1 ಸೆಕೆಂಡ್ಗೆಲ್ಲ ಗಾಬರಿ ಆಗ್ಬಿಟ್ರು. ಯಾಕೆ ಅಂದ್ರು, ಅಲ್ಲ ಸರ್ ಸಿದ್ದರಾಮಯ್ಯ ಯಾವುದೇ ಕಾರ್ಯಕ್ರಮ ಇರಲಿ, ಬಾಸ್ ಸ್ಟೇಜಲ್ಲಿ ಇದ್ದಾಗ ಡ್ರೈ ಫ್ರೂಟ್ಸು ಏನಿರುತ್ತೆ, ಸ್ವೀಟ್ಸು ಏನಿರುತ್ತೆ, ಬಾಯಿ ಆಡಿಸ್ತಾ ಖುಷಿಯಾಗಿ ತಿನ್ಕೊಂಡಿರ್ತೀರಿ. ಇವ್ರಿಗೆ ಬಂದು ಡ್ರೈ ಫ್ರೂಟ್ಸ್ ಕೊಡೋದು ಬಿಟ್ಟು ಏನಾದ್ರು ಕೊಟ್ಟರೆ ತಿನ್ಕೊಂಡಾರು ಇರೋರು. ಇಲ್ಲಿ ಹಾಸ್ಪಿಟ್ಲಿಗೆ ತೊಗೊಂಬಂದು ಇಟ್ಬಿಟ್ಟು ಹಿಂಗೆ ಮಾಡೋರಲ್ಲ. ಇದು ಬದಲು ಅದ್ರ ಬದಲು ಅದು ತಂದುಕೊಟ್ರು. ತಮ್ಮವ್ರು ಯಾರೋ ದೊಡ್ಡವ್ರು, ತುಂಬ ದೊಡ್ಡವ್ರು ತಂದುಕೊಟ್ರದು. ಹೌದಾ, ಈಗಲೂ ಅದೇ ಮಾತು ಹೇಳ್ತೀನಿ ಅಂದರು. ಇಲ್ಲ ಸರ್, ಅವ್ರನ್ನ ನಿಮ್ಮ ಪಕ್ಷದಿಂದ ಉಚ್ಚಾಟನೆಲ್ಲ, ಚುನಾವಣಾ ರಾಜಕೀಯದಿಂದಲೇ ಅವ್ರನ್ನ ಬ್ಯಾನ್ ಮಾಡಿಸ್ಬಿಡಿ ಅಂತ ಹೇಳಿದೆ. ಖುಷಿ ಆಗ್ಬಿಟ್ರು ಅವ್ರು ಒಂದು ಸೆಕೆಂಡ್. ಆಮೇಲೆ ಹೇಳಿದೆ, ಇನ್ನು ಸರ್ ಸಮಾಚಾರ ಎಲ್ಲ ಆರಾಮ ಅಂತ ಹೇಳಿದೆ. ಪ್ರಥಮ ಇನ್ನು ಫೋಟೋ ತೆಗಿಬೇಡಿ ಅಂದರು. ನಾನು ಅದಕ್ಕೆ ಮಾತಾಡ್ತಾ ಇದ್ದಾಗ ಸಿದ್ದರಾಮಯ್ಯ ಖುಷಿ ಆದರು. ಆಗ ಮಾತಾಡಿಸ್ತಾ ಒಂದು ಹೇಳಿದೆ, ಫೋಟೋ ತೆಗಿಬಿಡಿ ಅಣ್ಣ. ಸುಮ್ಮನಿರೋರು ಸುಮ್ಮನೆ ಇದ್ಬಿಡ್ತಿದ್ದೆ.
ನೀವೆಲ್ಲ ಮುಖ ಹಿಂಗೇ ಇದ್ದೀರಾ, ಜನಕ್ಕೊಂದು ಆತಂಕ ಇರುತ್ತೆ. ಎಷ್ಟು ಖುಷಿ ನೋಡಿ, ನಮ್ದು ಬಸ್ ಆರಾಮಾಗಿ ನೀವು ತೆಗಿಬೇಡ ಅಂದ್ಮೇಲೆ ತೆಗಿತೀನಿ, ಮಾಡಬೇಡ ಅನ್ನೋದು ಕೆಲಸ ಮಾಡ್ಕೊಂಡೆ ಇಲ್ಲಿ ತಕ್ಕ ಬಂದಿರೋದು ಅಂತ ಹೇಳ್ಬಿಟ್ಟು ತೆಗೆದೆ. ಖುಷಿಯಾಗಿದ್ರು ಮಾತಾಡಿಸಿ ಬಂದೆ. ಇಂಥ ಒಳ್ಳೊಳ್ಳೆ ಮೆಮೊರೀಸ್ ನನಗಿದೆ. ಅವ್ರು ಇದ್ದ ಕ್ಷಣ ಖುಷಿಯಾಗಿರ್ಲಿ ಅನ್ನೋದು ಒಂದು ಆಸೆ ಪಟ್ಟೆ. ಅದು ಜನಕ್ಕೆ ಏನೋ ಒಂದು ಅನ್ಸುತ್ತೆ ನನ್ಗೆ. ಅದ್ರದ್ದು ಇನ್ನು ಅದು ಅಲ್ಲಿ ಅಲ್ಲಿ ಈಗ ಹೆಂಗಿರುತ್ತೆ, ಕೆಲವು ಕಡೆ ಸ್ಯಾಡ್ ಶಾಕಲ್ಲಿ ಹಂಗೆ ಇರ್ತಾರೆ. ನನಗೆ ಹಂಗಿರಕ್ಕೆ ಇಷ್ಟ ಇಲ್ಲ. ನಾನು ಹೆಂಗ್ ಲವ್ಲೋಕಿಂದ ಇರ್ತೀನಿ ಹಂಗೆ ಇರ್ತೀನಿ. ಎಲ್ಲರ ಹತ್ರನೂ ಸೆಲ್ಫೀಸ್ ಒಂದು ಖುಷಿ, ಸೆಲ್ಫೀಸ್ ಅಲ್ಲ, ಬಹಳಷ್ಟು ಒಳ್ಳೆ ಮೆಮೊರೀಸ್ ಇದೆ. ಖುಷಿ ಜೊತೆಗೆ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ, ಒಂದ್ಸಲ ನಂಗೆ ಅವರೇ ಹೇಳಿದ್ದು, ಹುಡುಗ ಸ್ವಲ್ಪ ಜಾಸ್ತಿ ಮಾತಾಡ್ತಾನೆ ಅಂದಾಗ ಅವರೇ ಹೇಳಿದ್ದು, ಅವ್ನು ಮಾತಾಡ್ಬೋದು, ಇಲ್ಲಿ ಬರೋಲ್ಲ, ನನ್ನೊಂದು ಬಿಲ್ ಪಾಸ್ ಮಾಡಿ, ನಂಗೊಂದು ಟೆಂಡರ್ ಕೊಡಿ, ನಂಗೊಂದು ಟಿಕೆಟ್ ಕೊಡಿ, ಜಿಲ್ಲಾ ಪಂಚಾಯತ್ ಟಿಕೆಟ್ ಕೊಡಿ, ನಂಗೊಂದು ಅದು ಕೊಡಿ ಅಂತ ಬರ್ತಾರೆ. ನಾ ಇದು ಯಾವುದು ಇಟ್ಕೊಂಡು ಹುಡುಗ ಬಂದಿಲ್ಲ, ಅವ್ನು ಸಿನಿಮಾ ರಿಲೀಸ್ ಆದಾಗ ಬರ್ತಾನೆ, ಏನೋ ಒಂದು ಮಾತಾಡ್ಕೊಂಡು ಅವ್ನ ಶೈಲಿಲಿ ಏನೋ ಪ್ರಮೋಟ್ ಮಾಡ್ಕೊಟ್ಟೈತೇನೆ, ಹೋಗ್ಲಿ ಬಿಡು, ಬೇರೆಯವ್ರಿಗಿಂತ ಉತ್ತಮ ಅಂತ ಹೇಳಿದ್ರು. ಇದು ನನ್ನ ಕಿವಿಗೆ ಬಿದ್ದಿತ್ತು. ದಟ್ಸ್ ವೈ ರೆಸ್ಪೆಕ್ಟ್ ಹಿಮ್. ಸೂಪರ್ ಸರ್. ಆ್ಯಂಡ್ ಆಲ್ಸೋ ಈಗ ನೆಕ್ಸ್ಟ್ ಪಾಯಿಂಟ್, ಕರೆಂಟ್ ಅಫೇರ್ಸ್ ಬಗ್ಗೆ ಒಂದಷ್ಟು ಕ್ವೆಶನ್. ಯಾರ ಜೊತೆ ಅಫೇರ್ ಇಲ್ಲ, ಕರೆಂಟ್ ಹಂಗೇಳಿ ಅಫೇರ್ ಬಗ್ಗೆ ಎಲ್ಲ ಮಾತಾಡಿ ಅಂದ್ರೆ ಅದೆಲ್ಲ ಯಾಕೆ ಬೇಕು ನಿಮ್ಗೆ? ಕೇಳಿಸ್ಕೊಳ್ಳುವಾಗ ಎರಡು ಕಿವಿಯನ್ನ ತೆರೆದು ಕೇಳಿಸಿಕೊಳ್ಳೋದು ಉತ್ತಮ ಅಲ್ಲ. ಅಫೇರ್ ಬಗ್ಗೆ ಅಂದಾಗ ನನಗೆ ಇದ್ರೂ ನಾನು ಹೇಳಲ್ಲ, ಇಲ್ಲ ಇದೆಯಾ, ಇಲ್ಲ ಇದ್ರೂ ಹೇಳಲ್ಲ, ಅದೆಲ್ಲ ತಪ್ಪಾಗುತ್ತೆ. ನಿಮ್ಗೆ ಯಾಕೆ ಹೇಳ್ಬೇಕು? ನೀವ್ ಯಾರು ಕೇಳಕ್ಕೆ? ಅಫೇರ್ ಬಗ್ಗೆ ಅಲ್ಲ, ನಿಮ್ಗೆ ಸಂಬಂಧನೇ ಪಟ್ಟಿಲ್ವಲ್ಲ ಇದೆ. ಈಗ ಅಲ್ಲ, ಅಫೇರ್ ಬಗ್ಗೆ ನಿಮಗೆ ಯಾಕೆ ಅಂತ ಹೇಳಿ. ಕರೆಂಟ್ ಅಫೇರ್ ಅಂದ್ರಲ್ಲ, ಓಕೆ ಹೇಳಿ. ಕರೆಂಟ್ ಅಫೇರ್ ಅಂದ್ರೆ ಈಗ ನೀವೇ ಹೇಳ್ಕೊಳ್ತಾ ಇದ್ರಿ, ತುಂಬಾ ಬೆಸ್ಟ್ ಫ್ರೆಂಡ್ ಆರ್ಯವರ್ಧನ್ ಗುರುಜಿ ಅವರು. ಏನಾಗ್ಬಿಡುತ್ತೆ ಅಂದ್ರೆ ಅವ್ರ ಬೆಸ್ಟ್ ಫ್ರೆಂಡ್ಸ್ ಹತ್ರನೇ ಆನ್ಸರ್ ಇರುತ್ತೆ. ನಾನು ಎಲ್ಲೂ ಹೇಳಿಲ್ಲ. ಅಂದ್ರೆ ಬೆಸ್ಟ್ ಫ್ರೆಂಡ್ ಅಂದ್ರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ವಿ ರೆಸ್ಪೆಕ್ಟ್ ಈಚ್ ಅದರ್. ನಾನು ಅವ್ರು ತಪ್ಪು ಅಂತ ಹೇಳ, ಬಟ್ ಒಂದ್ ಹೇಳ್ತೀನಿ ಕೇಳಿ, ವೈರಲ್ ಆಗಬೇಕು ಅಂತ ಏನೇನೋ ಹೇಳೋದು, ಅದು ಪಾಪ ಅವ್ರನ್ನ ನಾನು ಕೆಟ್ಟವ್ರು ಅಂತ ಹೇಳಲ್ಲ, ಆ ಮನುಷ್ಯನ ಹಂಗಿಲ್ಲ. ಬಟ್ ಒಂದ್ ಏನಾಗುತ್ತೆ ಗೊತ್ತಾ, ಯಾವುದು ಈಗ ನನ್ನಲ್ಲಿ ಬರ್ಬೇಕಾದ್ರೆ ಫ್ಲೋ ಅಲ್ಲಿ ಮಾತಾಡ್ತಾ ಯಾವ್ದೋ ಒಂದು ಪದ ಬಂತು ಅನ್ಕೊಳ್ಳಿ, ನನ್ನ ಮಗ ಹಂಗಾವದ ಬಿಡಿ ಮಗ ಹಿಂಗೆ ಎಲ್ಲೋ ಫ್ಲೋ ಅಲ್ಲಿ ಬಂತು, ಓಕೆ. ಪರ್ಪಸ್ಫುಲಿ ಒಂದು 20-30 ಸಲ ಒಂದೇ ಪದ ಹೇಳ್ತಾರೆ, ಏನ್ ಹೇಳಿದ್ರು ಒಂದು ಹುಡುಗಿ ಮುಂದೆ, ಅದು ತಪ್ಪದು. ಎರಡನೇದು, ನಿಮಗೆ ಗಮನಕ್ಕೆ ಬರದೆ ಆಗೋದನ್ನ ಆಕ್ಸಿಡೆಂಟ್ ಅಂತ ಹೇಳ್ತಾರೆ. ಈಗ ರೋಡಲ್ಲಿ ಹೋಗ್ಬೇಕಾದ್ರೆ ಎಲ್ಲೋ ಮಿಸ್ ಆಗಿ ಟಚ್ ಆಗೋಯ್ತು, ಆಕ್ಸಿಡೆಂಟ್. ನೀವು ಇಂಟೆನ್ಷನ್ಲಿ ಕಾರ್ ಗುದ್ದರ್ ಏನದು ಮರ್ಡರ್. ನೀವು ಪದೇ ಮಾಡಿದ್ರೆ ಅದು ಕ್ರೈಮ್, ಅದು ಅರ್ಥ ಆಯ್ತಾ? ಸೊ ಬಾಯ್ ತಪ್ಪು ಹೇಳೋದು ಓಕೆ. ಅಂಡ್ ಎರಡನೇದು ಏನಾಗಿದೆ ಗೊತ್ತಾ, ಸೋಷಿಯಲ್ ಮೀಡಿಯಾ ಒಂಥರ ಲೈಸೆನ್ಸ್ ಕೊಡೋ ಥರ ಆಗಿದೆ. ಸ್ಟ್ಯಾಂಡ್ ಅಪ್ ಕಾಮಿಡೀಸ್ ಅನ್ನೋದು ನಾನು ತಪ್ಪು ಅಂತ ಹೇಳಲ್ಲ. ಅಲ್ಲಿ ಹೆಂಗೆ ಅಂದ್ರೆ, ನನಗೆ ನಮ್ಮನ್ನು ನಾವು ಜೋಕ್ ಮಾಡ್ಕೊಳ್ಳೋದು ಓಕೆ, ಬಟ್ ಈಗ ಯಾವ ಮಟ್ಟಕ್ಕೆ ಆಗಿದೆ, ಕೆಲವು ನಾವೆಲ್ಲ ತೀರಾ ಯಾವ್ದು ಮುಜುಗರ ಅಂತ ಮಾತಾಡ್ತೀವೋ ಆ ಪದಗಳಿಗೆ ಇಲ್ಲಿ ಲೈಸೆನ್ಸ್ ಕೊಟ್ಬಿಡ್ತಾ ಇದೆ ಸೋಷಿಯಲ್ ಮೀಡಿಯಾ. ಆ ಪದ ಹೇಳದೆ ಒಂದು ಟ್ರೆಂಡು, ಹಂಗೆ ಹೇಳ್ತಾ ಇದ್ರೆ ನಂಗೆ ರೀಚ್ ಆಗ್ತೀನಿ, ಈ ಭ್ರಮೆಗೆ ಹೋಗ್ತಾ ಇದ್ದಾರೆ. ಸೊ ಅಂದರೆ ಏನು ಅಂದರೆ, ಗೌರವ ಯಾವುದನ್ನ ಭಕ್ತಿ ಗೌರವ ಅಂತಂತಿರೋ ಅದು ಬಿಸ್ನೆಸ್ ಆಗಬಾರ್ದು, ಅದು ತೋರ್ಪಡಿಕೆ ಆಗಬಾರ್ದು, ಅದು ಇದಾಗಬಾರ್ದು. ಅಂದರೆ ಜನರ ನಂಬಿಕೆನ ಘಾಸಿಗೊಳಿಸೋಕೆ ಅಥವಾ ನಿಮ್ಮ ವ್ಯೂಸ್ಗೋಸ್ಕರ ಏನೇನೋ ಆಗಬಾರ್ದು. ಯೂಶಲಿ ಅವಾಗಿಂದನೂ ನಾವೊಂದು ಸೇಯಿಂಗ್ ಹೇಳ್ಕೊಂಡು ಬಂದಿರೋದೇನೆಂದರೆ, ಇಂದಿನ ಮಕ್ಕಳೇ ನಾಳೆಯ ಪ್ರಜೆಗಳು ಅಂತ. ಇವಾಗ ಅದು ಸ್ವಲ್ಪ ಚೇಂಜ್ ಆಗಿದೆ, ಇಂದಿನ ಜೆನ್ಸಿಗಳೇ ನಾಳೆಯ ಪ್ರಜೆಗಳು ಅಂತ. ಜೆನ್ಸಿ ಅಂದರೆ ಏನಂತ ಗೊತ್ತಾ? 98 ಮೇಲೆ ಬಾರ್ನ್ ಆಗಿರೋ. ಎಕ್ಸಾಕ್ಟ್ಲಿ. ಸೊ 98ಗಿಂತ ಮುಂಚೆ ಬಾರ್ನ್ ಆಗಿರೋರ್ನ ಗೊತ್ತಿಲ್ಲ, ನಾರ್ಮಲ್ ಅವರು ಮಿಲೇನಿಯಲ್ಸ್. ಇವಾಗ ಮಾಂಟೆಸರಿಗೆ ಹೋಗ್ತಿರೋರು ಅಥವಾ ಪ್ರೈಮರಿನಲ್ಲಿ ಓದ್ತಿರೋರ್ನ ಏನಂತೀವಿ ಹೇಳಿ? ಜೆನ್ಸಿ ಆಲ್ಫಾ. ಕೇಳಿದ್ರೆ ಬೀಟಾ. ಅಯ್ಯೋ ಅವರೆಲ್ಲ ಏನ್ ಮಾಡಿದಾರೋ, ದೇಶ ಎಲ್ಲಿಗೆ ತಗೊಂಡು ಹೋಗ್ತಾರೋ ಅಂತ ಭಯ ಆಯ್ತಾ. ಅಲ್ಲ, ನಿಮ್ಗೆ ಏನ್ ಅನ್ಸುತ್ತೆ, ಎಲ್ಲಿಗೆ ತಗೊಂಡು ಹೋಗ್ಬೋದು ನಮ್ಮ ಜೆನ್ಸಿಗಳು? ನೋಡಿ ಏನಾಗುತ್ತೆ ಗೊತ್ತಾ, ನನಗೆ ಯಾವಾಗ ಶಾಕ್ ಇದಾಯ್ತು, ಅನುಭವ ಆಗಿತ್ತು ಅಂದಾಗ, ಧರ್ಮಸ್ಥಳದ ಜೆನ್ಸಿಗಳು ಭವಿಷ್ಯನ ರೂಪಿಸ್ತಾರೆ, ಅಷ್ಟೇ ಆನ್ಸರ್. ಈಗ ನನಗೆ ಎಕ್ಸಾಂಪಲ್ ಮಾಡ್ಕೊಂಡು ನೋಡಿ, ಒಂದು ವರ್ಡ್ ಹೇಳ್ತೀನಿ ಕೇಳಿ. ಇದು ಇಸ್ರೇಲ್ ಅನ್ನೋ ದೇಶ ಇದೆ. ಇಸ್ರೇಲ್ 18 ವರ್ಷ ಆದ್ಮೇಲೆ ಕಂಪಲ್ಸರಿ ಮ್ಯಾಂಡೇಟರಿ 3 ವರ್ಷ ದೇಶಕ್ಕೆ ದುಡಿಬೇಕು ಈ ದೇಶ ಸೇವೆಗೆ. ಯಾಕಂದ್ರೆ ಅಕ್ಕಪಕ್ಕ ಎಲ್ಲ ವೈರಿ ರಾಷ್ಟ್ರಗಳೈತೆ, ಮಿನಿಮಮ್ 3 ವರ್ಷ ಆರ್ಮೇಲೆ ಡಿಫೆನ್ಸ್ ಅಲ್ಲಿ ವರ್ಕ್ ಮಾಡಬೇಕು. ಈ ದೇಶಕ್ಕೋಸ್ಕರ ಸರ್ವಿಸ್ ಮಾಡಿ ಆಮೇಲೆ ನೀವು ಬೇರೆ ಕೆಲಸ ಹುಡ್ಕೊಂತ. ಇಸ್ರೇಲ್ದು ಇದು ರೂಲ್ಸ್, ಅದು ದೇಶಕ್ಕೆ ದುಡಿಬೇಕು ಅಂತ. ಚೈನಾದಲ್ಲಿ ಅಟ್ಲೀಸ್ಟ್ ಒಂದು ಆ್ಯಪ್ ಡೆವಲಪ್ ಮಾಡಬೇಕು, ಅದು ಇದು ಅಂತ ಹೇಳ್ತಾರೆ. ಜಪಾನ್ ಟೆಕ್ನಾಲಜಿ ನಂಬ್ಕೊಂಡಿರೋಂಥ ದೇಶ. ಈ ಮಣ್ಣಲ್ಲಿ ಹುಟ್ಟಿದ್ಯಾ, ಇದು ಬೆಳೆಯೋದಕ್ಕೆ ಏನೋ ಒಂದು ಮಾಡು ಅಂತ ಹೇಳ್ತಾರೆ. ಅಮೆರಿಕಾದಲ್ಲಿ ನಾವು ವಿಶ್ವಕ್ಕೆ ದೊಡ್ಡಣ್ಣ ಆಗಬೇಕು. ಆ ದೊಡ್ಡಣ್ಣ ಆಗಬೇಕು ಅಂದ್ರೆ ಪ್ರತಿಯೊಬ್ಬನ ಇನ್ಪುಟ್ಸು ಮುಖ್ಯ ಆಗುತ್ತೆ. ನೀ ಏನಾರು ಮಾಡು, ಮೇಕ್ ಅಮೆರಿಕಾ ಗ್ರೇಟ್ ಅಗೇನ್, ಅಮೆರಿಕಾ ಫಸ್ಟ್ ಅನ್ನೋ ಪ್ರಿನ್ಸಿಪಲ್ ಇಟ್ಕೊಂಡು ಬದುಕ್ತಾರೆ. ಇಲ್ಲಿ ನಾವು 25 ಅಲ್ಲಿ ಅಟ್ಲೀಸ್ಟ್ 18-20ಕ್ಕೆ ಈ ರೂಲ್ಸ್ ಹಾಕೊಂಡವ್ರ ದೇಶ ಉದ್ಧಾರ ಆಗೋದಕ್ಕೆ. ನಾವೇನ್ ಮಾಡ್ತೀವಿ, 25, 30, 35 ಆಗಿರೋ ರೀಲ್ಸ್ ನೋಡ್ಕೊಂಡು ಕೂತಿರ್ತೇವೆ, ಪೆಂಗ್ ಮಾಡಿರ್ತಾರೆ, ಹಿಂಗೇ ನೋಡ್ಕೊಂಡು. ಅವ್ನು ಯಾವುದೋ ಒಂದು ವಿಚಾರ ಯಾವುದೋ ಹೇಳ್ದ, ಅದಕ್ಕೆ ತಕ್ಕಂತ ಫುಟೇಜಸ್ ಹಾಕೊಂಡು ಅದನ್ನೇ ಮಾಡ್ಕೊಂಡು ರೀಲ್ಸ್ ಮಾಡ್ಕೊಂಡು ಯಾರೋ ಒಂದು ಹೇಳಿದ್ರು ಅಂದ್ರೆ ಅದನ್ನೇ ಇದು ಈ ಜನರೇಷನ್. ಇವ್ರನ್ನ ಇಟ್ಕೊಂಡು ನಾನು ಭವಿಷ್ಯ ಇಲ್ಲ ಅಂತ ನಾನು ಹೇಳಲ್ಲ,
ಎಲ್ಲಿದೆ ಅಂತ ತೋರಿಸಿ ನಾನು ತಿಳ್ಕೊತೀನಿ. ನಾನು ಇಲ್ಲ ಅಂತ ಹೇಳ 35-40 ಕೂತ್ಕೊಂಡು ನಮ್ಮ ದೇಶದಲ್ಲಿ ಹಿಂಗೆ ನೋಡ್ಕೊಂಡು ಕೂತಿರ್ತಾರೆ. ಸೊ ಅಂದರೆ ನಿಮ್ಗೊಂದು ಎಕ್ಸಾಂಪಲ್ ಹೇಳ, ನೆನ್ಪಿಟ್ಕೊಳ್ಳಿ, 18-25-30 ವಯಸ್ಸಿನವರು ಭಾರತದಲ್ಲಿ ಒಂದು 60-70% ಇದ್ದಾರೆ, ಆಯ್ತಾ? ಸೊ ಇದರಲ್ಲಿ 80ರಷ್ಟು ಜನ ಅಂದರೆ 40-50 ಕೋಟಿ ಜನ ಈ ಇನ್ಸ್ಟಾಗ್ರಾಮು ಸೋಷಿಯಲ್ ಮೀಡಿಯಾಗೆ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ. ಕೆಲಸ ಮಾಡೋರ ಸಂಖ್ಯೆ ಕಡಿಮೆ. ಇದನ್ನ ನೋಡ್ಕೊಂಡು ರೀಲ್ಸ್ ಮಾಡ್ಕೊಂಡೆ ಕೂತೆ, ಹಾಯ್ ಫ್ರೆಂಡ್ಸ್ ನಾನು ರೀಲ್ಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್, ನಾನು ಹಿಂಗಿದ್ದೀನಿ ಫ್ರೆಂಡ್. ಸಿ, ನಿಮಗೆ 135 ಸಿನಿಮಾ ಮಾಡಿದ ಶಿವರಾಜ್ ಕುಮಾರ್ಗೆ 3.5-4 ಲಕ್ಷ ಫಾಲೋವರ್ಸು. ನಾನು ಶಿವಣ್ಣ ಪುನೀತಣ್ಣನ ಅಭಿಮಾನಿ ಅಂತ ಹೇಳಿದ್ರೆ ಅವ್ರಿಗೆ 7.5 ಲಕ್ಷ ಫಾಲೋವರ್ಸು. ಈ 135 ಸಿನಿಮಾ ಮಾಡಿದ ಶಿವರಾಜ್ ಕುಮಾರ್ ಗ್ರೇಟಾ ಇವ್ರ ಗ್ರೇಟಾ ನಂಗೆ ಗೊತ್ತಾಗ್ತಿಲ್ಲ. ನಾನು ಶರಣ್ ಅವ್ರಿಗೆ ಬಿಗ್ ಫ್ಯಾನ್. ನಾನು ಯಾವ ಶರಣ್ ಅಂದರೆ ಕಾಮಿಡಿ ಹೀರೋ ಇದೆಲ್ಲ, ರ್ಯಾಂಬೋ, ವಿಕ್ಟ್ರಿ, ಶರಣ್ ಸರ್ಗೆ. ಯಾಕೆ ಅಂದರೆ ಅವ್ರ ತಂಗಿ ಸೂಪರ್ ಸ್ಟಾರು, ಯಾರು, ಶ್ರುತಿ ಮೇಡಮ್. ಕಣ್ಣೀರಲ್ಲಿ ಕೈ ತೊಳೆದಲ್ಲಿ ಕಣ್ಣೀರಲ್ಲಿ ಸ್ನಾನನೇ ಮಾಡಿಸ್ಬಿಟ್ಟವ್ರು ನಮ್ಗವರು ಅವ್ರ ಸೆಂಟಿಮೆಂಟ್ ಸಿನಿಮಾಗಳಲ್ಲಿ. ಸೊ ಅವ್ರ ತಂಗಿ ಸೂಪರ್ ಸ್ಟಾರ್ ಆಗಿರೋ, ಅಣ್ಣ ಸಣ್ಣ ಸಣ್ಣ ಪಾತ್ರಗಳೇ ಮಾಡ್ಕೊಂಡು 100 ಸಿನಿಮಾ ಆಕ್ಟಿಂಗ್ ಕಲಿತು ಹೀರೋ ಆದ್ರು. ಸೊ ನಂಗೆ ಶರಣ್ ಅವ್ರಂದ್ರೆ ತುಂಬಾ ಇನ್ಸ್ಪಿರೇಷನ್, ಖುಷಿ ಆಗುತ್ತೆ ಅವ್ರು ನೋಡೋಕ್ಕೆ, ಅವ್ರ ಸಿನಿಮಾಸ್ ನೋಡೋಕ್ಕೆ, ಅವ್ರ ವ್ಯಕ್ತಿತ್ವ, ಅವ್ರ ಮಕ್ಕಳನ್ನ ಕಳಿಸಿರುವಂಥ ಪಾಠ, ಇವೆಲ್ಲ ನಂಗೆ ಭಾಳ ಇಷ್ಟ ಆಗುತ್ತೆ. ಈಗ ಶರಣ್ ಅವ್ರಿಗೆ ಅಟ್ಲೀಸ್ಟ್ ಒಂದು ಸಿನಿಮಾ ಅವ್ರು ನಂಗೆ ಯಾಕೆ ಅಂದರೆ ಇಂಥ PR ಕೆಲಸಗಳನ್ನ ಮಾಡಲ್ಲ. ಶರಣ್ ನಡ್ಕೋಬೇಕಾದ್ರೆ 10 ಜನ ಬಾಡಿಗಾರ್ಡ್ನ ಹಾಕೊಳ್ಳೋದು, ಬಿಲ್ಡಪ್, ಇದು ಯಾವುದೋ ಅವ್ರು ಮಾಡಲ್ಲ. ಸೊ ನನಗೆ ಯಾರು ನೈಜವಾಗಿ ಬದುಕಿದ್ರೆ ಇಷ್ಟ ಆಗುತ್ತೆ. ಈ ಜನರೇಷನ್ಲಿ ಅವ್ರು ಹೇಳೋದು ಯಾವುದೋ ಒಂದು ರೀಲ್ಸ್ ಮಾಡ್ತಾರೆ, 3.5-4 ಮಿಲಿಯನ್ ಅಂತ ಇರ್ತಾರೆ. ಏನೀಗ ನನ್ಗೆ ಡೈಲಿ ಇನ್ಬಾಕ್ಸ್ ಮಾಡ್ತಾರೆ. ಅವರೇ ಶ್ರೀಮಂತರು ಇವಾಗ, ರೀಲ್ಸ್ ಮಾಡೋರು ಈಗ ಹಿಂಗಾಗ್ಬಿಟ್ಟಿದೆ. ಅವ್ರ ಮನೆ ಮುಂದೆನೆ ಫುಲ್ ಇವಾಗ ಕಾರ್ಗಳು ಎಲ್ಲದನ್ನು ಸ್ಪೆಷಲ್ ಸೆಲೆಬ್ರೇಷನ್ಸ್ ಫುಲ್ ಎಲ್ಲ ಕೋಟಿ ಕೊಲಾಬರೇಷನ್ ಮಾಡ್ಕೊಂಡು ಆರಾಮಾಗಿ. ಕೋಟಿ ಎಲ್ಲ ಕೊಲಾಬರೇಷನ್ ಕೊಡ್ತಾರ? ಅಲ್ಲ, ಕೋಟಿ ಕೊಡ್ತಾರ ಇಲ್ಲ, ಲಕ್ಷ ಅಂತೂ ಇರುತ್ತೆ. ಲಕ್ಷ ಅಂತೂ ದುಡಿತಾರೆ ಕೊಲಾಬರೇಷನ್ ಇಂದ. ಹೌದಾ? ಕೊಲಾಬರೇಷನ್ ಮಾಡಿದ್ರೆ ಅಷ್ಟು ಕೊಡ್ತಾರೆ ಆರಾಮ್ಸೆ. ಯಾವ್ದು ಮಿಲಿಯನ್ ಫಾಲೋವರ್ಸ್. ನಾನೊಂದು ಮಾತು ಹೇಳ, ನನಗೊಂದಷ್ಟು ಬರ್ತಾ ಇದಾವೆ ಈಗ ಪ್ರಪೋಸಲ್ಸ್. ಯಾವ ತರ ಪ್ರಪೋಸಲ್ಸ್? ಕೊಲಾಬರೇಷನ್. ನೀವು ಹೇಳೋದು ಆ ಥರ ಅಲ್ಲ. ಯಾವ ಥರ ಅಂತ ಹೇಳಿದ್ರೆ, ಹಾಯ್, ನಿಮಗೆ ಸ್ತ್ರೀ ವಶೀಕರಣ ಮಾಡಬೇಕೆ? ಈ ಜ್ಯೋತಿಷ್ಯನ ಸಂಪರ್ಕಿಸಿ. ನಿಮಗೆ ಪ್ರೇಮ ವಿಫಲವೇ? ದಯವಿಟ್ಟು ಇವ್ರನ್ನ ಸಂಪರ್ಕಿಸಿ. ನಿಮ್ಮನ್ನು ಕೈ ಕೊಟ್ಟು ಹೋದ ಹುಡುಗಿ ಪಕ್ಕದಲ್ಲೇ ಬಂದು ಕೂರ್ತಾಳೆ, ಕೇವಲ 2 ದಿನಗಳಲ್ಲಿ ನಿಮ್ಮ ಪಕ್ಕ ಬರುತ್ತಾಳೆ. ಇದಕ್ಕೆ ಗುರುಗಳೇ ಸಾಕ್ಷಿ. ಇಲ್ಲಿ ಕಾಣುತ್ತಿರುವ ನಂಬರ್ಗೆ ಕಾಲ್ ಮಾಡಿ ನಿಮಗೆ ಸ್ತ್ರೀ ವಶೀಕರಣ ಮಾಡಿಕೊಳ್ಳಿ ಅಂತ ಹೇಳ್ತಾರೆ. ಇದಿಷ್ಟು ಹೇಳಿ 50,000. ಇಲ್ಲಪ್ಪ, ನಾನು ಯಾವುದು ಮಾಡಿಲ್ಲ. ಅಲ್ಲ, ಇನ್ನೊಂದು ಕೇಳ್ತಾರೆ, ಇನ್ಯಾವುದೋ ಹೇರ್ ಆಯಿಲ್, ನಿಮ್ಮ ಕೂದಲು ಒರಿಜಿನಲ್ ವಿಗ್ಗ ನಿಮ್ದು? ಒರಿಜಿನಲ್. ಹೌದಾ? ಯಾರೋ ಒಬ್ರು ಬರ್ತಾರೆ ನನಗೆ ಬಂದ್ಬಿಟ್ಟು, ಪ್ರಥಮ ಅವರೇ ಈ ಥರದೊಂದು ಹೇರ್ ಆಯಿಲ್ದೊಂದು ಇದು, ಯಾವ ಹೇರ್ ಆಯಿಲ್, ಈ ಹೇರ್ ಆಯಿಲ್ದೊಂದು ಮಾಡ್ಕೊಡಿ, ಇಷ್ಟುದ್ದ ಕೂದಲು ಬೆಳೀತೆ ಅಂತ ಹೇಳಿ. ಹೌದಾ? ನಿಜ, ನಿಮ್ಗೆ 1 ಲಕ್ಷ ಕೊಡ್ತೀನಿ ಅಂದ್ರು. ಹೌದಾ? ಓಕೆ. ಹಾಗೆ ನಾನು ಕೆಲಸ ಮಾಡಿ, ಇಂದ್ರಜಿತ್ ಲಂಕೇಶ್ ನನ್ನ ಅತ್ಯಂತ ಆಪ್ತರು, ವಿ ಮನೋಹರ್ ಆಪ್ತರು, ಅವ್ರ ತಲೆಯಲ್ಲಿ ಕೂದಲು ಬೆಳೆಸಿ 50,000 ಕೂಡ ನೀವು ಹೇಳಿದ್ ಮಾಡ್ತೀನಿ. ಇನ್ನು ಅದಕ್ಕೆ ನೋಡಿ ನಾನು ಇನ್ಸ್ಟಾಗ್ರಾಮ್ ಹಾಕ್ಬಿಟ್ಟಿದ್ದೀನಿ, ನೋ ಪೇಯ್ಡ್ ಪ್ರಮೋಷನ್ ಅಂತ. ಇದೆರಡಾದ್ರೂ ಓಕೆ. ಈಗ 5 ನಿಮಿಷದಿಂದ ಒಂದು ಮೆಸೇಜ್ ಬಂದೈತೆ, ನೋಡ್ತೀರಾ? ಯಾವುದು? ಅಯ್ಯೋ, ಓಕೆ. ಹೇ, ಝೋಯಾ ಇಸ್ ವೇಟಿಂಗ್ ಫಾರ್ ಯು, ಪ್ಲೀಸ್ ಡೌನ್ಲೋಡ್ ದಿಸ್ ಆ್ಯಪ್ ಅನ್ಕೊಂಡು. Zoya is a app. I thought Zoya is a girl. ಗರ್ಲಾ? The nation wants to know who is Zoya. ಗೊತ್ತಿಲ್ಲ, ಅದೇನೋ ಹಿಂಗೆ ಹಾಕ್ಬಿಟ್ಟು ಹಿಂಗೆ ಮೆಸೇಜ್. ನೋಡಿ ಇಲ್ಲಿ, ಒಂದು ನಿಮಿಷ, ಏನು ಬೇಡ, ನೀವೇನು ಬೇಡ, ಇದು ಝೂಮ್ ಮಾಡಿ ಬ್ರದರ್, 1 ನಿಮಿಷ ಝೂಮ್ ಮಾಡಿ ಒಂಚೂರು. ನೋಡಿ, ಹಾಯ್, ಈಗ ಒಂದು ಅರ್ಧ ಗಂಟೆಯಿಂದ ಬಂದು, ಹಾಯ್, ದಿಸ್ ಇಸ್ ಝೋಯಾ ನಂಬರ್, ಫೀಮೇಲ್ಸ್, ಯುವರ್ ಬುಕಿಂಗ್ ಐಡಿಸ್ ರೆಡಿ, ಪ್ರೋಸೆಸ್ ರೆಡಿ, ರೆಫರೆನ್ಸ್, ನಿಮಗೆ ಬೇಕಾ ಈ ಹುಡುಗಿ? ಈ ತರ ಕಳಿಸ್ತಾರೆ. ಅದಲ್ಲ, ಇನ್ನು ಕೆಲವ್ರು ಹೆಂಗೆ ಕಳಿಸ್ತಾರೆ ಗೊತ್ತಾ? ಹಾಯ್, ನಿಮ್ಗೆ ಏಕಾಂಗಿತನವೇ? ಒಂಟಿತನ ಕಾಡುತ್ತಿದೆ? ಹಾಸಿಗೆಯಲ್ಲಿ ನಿದ್ರೆ ಬರುತ್ತಿಲ್ಲವೇ? ಈ ಆ್ಯಪ್ ಇನ್ಸ್ಟಾಲ್ ಮಾಡಿಕೊಳ್ಳಿ, ನಿಮಗೆ ಬೇಕಾದ ಸ್ನೇಹಿತರೆ ಸಿಗುತ್ತಾರೆ. ಇಲ್ಲಿ ನೀವು ಬೇಕಾದವ್ರ ಜೊತೆ ವಿಡಿಯೋ ಕಾಲ್ ಮಾಡ್ಬೋದು. ಇಲ್ಲಿ ಸ್ಕ್ರೀನ್ ರೆಕಾರ್ಡ್ ಆ್ಯಪ್ ಇರುವುದಿಲ್ಲ. ಇಲ್ಲಿ ಎಲ್ಲವೂ ಕುಲ್ಲ. ಇದಿಷ್ಟು ಹೇಳಿ ನಿಮಗೆ ದುಡ್ಡು ಕೊಡ್ತೀನಿ ಅಂತಾರೆ. ಈಗ ನೋಡಿ, ಕೂತಿದ್ದೀನಿ, ಯಾವುದೋ ಒಂದು ಮೆಸೇಜ್ ಬರ್ತಿದ್ದು. ಸೊ ಹಿಂಗೆ ಇದು ಸೋಷಿಯಲ್ ಮೀಡಿಯಾ ಹಿಂಗೆ ಆಗೋಗಿದೆ. ಇಂಥವ್ರನ್ನ ಇಟ್ಕೊಂಡು ದೇಶ ಕಟ್ತೀನಿ ಅಂತ. ಇದೇನಾಗ್ತಾ ಇದೆ ಅಂದರೆ, ಇದೆಲ್ಲ ಒಂಥರ ಸಾಫ್ಟ್ ಕ್ರೈಮ್ಗಳಿವೆಲ್ಲ. ಇಂಥದ್ದು ಯಾವುದು ನಾನು ಮಾಡಿಲ್ಲಪ್ಪ, ನಂಗೆ ಇಂಥದ್ದು ಯಾವುದು ಬೇಡ, ಇದೆಲ್ಲವೂ ಇಲ್ದೇನೆ ಚೆನ್ನಾಗಿದ್ದೀನಿ. ಅದಕ್ಕೆ ಎಲ್ಲವೂ ಚೆನ್ನಾಗಿದ್ದ ಗೌರವಾನ್ವಿತ ರಾಜೀನಾಮೆ ತಗೊಂಡ ರೆಸ್ಟ್ ಮಾಡೋಣ ಅಂತಷ್ಟೇ, ಸಾಕಾಗಿ ಎಲ್ಲ ನಿಲ್ಸೋದು. ಈ ಥರ ಕೇಳ್ತಾರೆ. ಸೊ ಈಗ ನಿಮಗೂ ಏನಾರು ಈ ಥರ ಮೆಸೇಜ್ ಇದು ಆ್ಯಪ್ಗಳನ್ನ ಪ್ರಮೋಟ್ ಮಾಡಿ ಅಂತ ಹೇಳಿದ್ರೆ, ಹಾಯ್, ನಿಮ್ಗೆ ಏಕಾಂಗಿತನವೇ? ನೀವೇನಾದ್ರು ಪ್ರಮೋಟ್ ಮಾಡಿದ್ದೀರಾ? ಇಲ್ಲಪ್ಪ, ಇಲ್ಲ, ಇಂಥದ್ದು ಯಾವ ಕೊಲಾಬ್ರೇಷನ್ ನಾನು ಅದಕ್ಕೆ ಹೇಳಿಲ್ಲ. ಇದುವರೆಗೂ ಯಾವ ತರನು ಮಾಡಿಲ್ಲ. ಬಟ್ ಕೊಲಾಬ್ರೇಷನ್ ಒಳ್ಳೆ ದುಡ್ಡಿದೆ, ಅದಂತೂ ಹೇಳಬಲ್ಲೆ. ನನಗೆ ಈ ಫೇಸ್ ಕ್ರೀಮ್ ಹಾಕಿದ್ರೆ ನಾಳೆನೆ ಬೆಳಗಾಗ್ಬಿಡ್ತೀರಾ, ಈ ಶಾಂಪು ಹಾಕಿದ್ರೆ ನಾಳೆನೆ ಉದ್ದ ಕೂದಲು ಬೆಳೆದು ಬಿಡುತ್ತೆ. ಸೊ ಇದಕ್ಕೆಲ್ಲ ಒಳ್ಳೊಳ್ಳೆ ದುಡ್ಡು ತಗೊಂತಾರೆ, ಅದಂತೂ ಹೇಳಬಲ್ಲೆ. ಮಿಲಿಯನ್ ಫಾಲೋವರ್ಸ್. ನಾನು ಅದಕ್ಕೆ ಹೇಳೋದು, ಬಿರಾದರ್ ಸರ್ ನನ್ನ ಅತ್ಯಂತ ಆಪ್ತರು, ಅವನ್ನ ಬೆಳ್ಳಗೆ ಮಾಡಿ ಅತ್ಯಂತ ಆಪ್ತರು. ಯಾಕೆ ನನ್ನ ಸಿನಿಮಾ ಪಾತ್ರ ಖುಷಿಯಾದ ವಿಚಾರ ಹೇಳ. ಅವ್ರು ಒಂದೇ ಮಾತು ಹೇಳಿದ್ರು, ಪ್ರಥಮ್ ಅವರೇ, ನಾನು ಬೇರೆಯವ್ರಿಗೆ ವಿಶ್ ಮಾಡಿದ್ದೀನಿ, ಇದುವರೆಗೆ ಯಾವತ್ತೂ ನನ್ನ ಬರ್ತಡೆಗೆ ಪ್ರತಿ ವರ್ಷ ಅವ್ರ ಬರ್ತಡೆಗೆ ನಾನು ಕೇಕ್ ಕಟ್ ಮಾಡಿಸ್ತೀನಿ ಅವ್ರ ಮನೆಗೆ ಹೋಗಿ.
ನನಗೆ ಖುಷಿ ಇದೆ, ಚೆನ್ನಾಗಿದೀವಿ ನಾವು. ಓಕೆ. ಸೊ ಹಿಂಗೆ ಇದು ಬದುಕು ನಡೀತಾ ಇರೋದೇ ಹೀಗೆ. ಈಗ ಸ್ವೀಟ್ ನೋಡಿ ನ್ಯೂಸ್ ನಿಜಾನ? ಗಂಡ ಹೆಂಡತಿ ಏನ್ ಮಾಡ್ಬೇಕು ಅದನ್ನ ಕ್ಯಾಮ್ರಾ ಮುಂದೆ ಮಾಡ್ತಾ ಇದ್ದಾರೆ. ಅವ್ರಿಗೊಂದು ಮಗು ಕೊಡಿದೆ, ನಿಮ್ಗೂ ಬೇಕಾ ಅಂದೆ. ಅವ್ರು ಕೊಟ್ಟಾಗ ದುಡ್ಡು ಆ ಮುಖದಲ್ಲಿ ಒಂದು ಇದಿತ್ತು, ಬಾಸ್ ಇಸ್ ಎ ವೇಸ್ಟ್ ಪ್ರೋಗ್ರಾಮ್ ಅದು ಇದು ಅಂತೆಲ್ಲ ಹೇಳ್ಬೋದು. ಕ್ಯಾಮ್ರಾ ಮುಂದೆ ಜನನ ನಂಬಿಸ್ಬೇಕು ನಾವು. ಸೀಸನ್ 10, 11, 2 ಅದ್ಭುತವಾಗಿ ನಡೆಸ್ಕೊಟ್ರು. ಅವರೇ ಡೆಸಿಷನ್ ಮಾಡೋದು. ಯುನೀಕ್ ಆಗಿರೋ ಒಂದು ಇಬ್ರು ಇರ್ತಾರೆ. ಇಂಟರ್ವ್ಯೂನಲ್ಲಿ ಹೇಳ್ತಾರೆ ಉಪ್ಪಿ ಸರ್, ಸೊ ಪ್ರೈಮ್ ಮಿನಿಸ್ಟರ್ ಅಂತ ಬಂದ್ರೆ ನಾನು ಪ್ರಥಮ್ ಅವ್ರಿಗೆ ಕೊಡ್ತೀನಿ ಅಂತ. ಚೂನ್ ಕಳಿಸಿದ್ಮೇಲೆ ಫೋನ್ ಎತ್ತದೇ ನಿಲ್ಸ್ಬಿಟ್ರು. ಸೊ ನೆಕ್ಸ್ಟ್ ಬಂದು ಗಣೇಶ್ ಸರ್. ಅವ್ರಂದ್ರೆ ನಂಗೆ ಭಯ, ಅವ್ರ ವಿಷಯನೇ ಬಿಟ್ಬಿಡಿ. ಎಷ್ಟು ಸರ್ ಒಂದು ಗುಣ ಇದೆ, ಅಂದ್ರೆ ವಿಷ್ಣು ಸರ್ ಅವರ ಒಂದು ಗುಣ ಇದೆ,